ಸರ್ಕಾರದವರು ಹಾಳು ಮಾಡಬೇಕು ಕಿತ್ಕೋಬೇಕಂತ ಮಾಡ್ತಾ ಇದ್ದಾರೆ. ಇದು ಮಾತೆಲ್ಲ ಡೆವಲಪ್ ಆಗ್ಬಿಟ್ಟು ಸಿಟಿ ಆಗಿದೆ ಅಂದ್ರೆ 26 ಹಳ್ಳಿ 9 ಗ್ರಾಮ ಬಿಟ್ಟರು ಅಂದ್ರೆ ಇನ್ನು 17 ಗ್ರಾಮ ಎಲ್ಲ ಹೋಗ್ಬೇಕು. ಅಭಿಮಾನಿಯಾಗಿ ಬಂದಿವರು ತಪಡ ನಿಂತಿರೋದು ನಮ್ಮ ಡಿ ಬಾಸ್ ಅವರು ಇಟ್ಟಿದ್ರೆ ಖಂಡಿತ ಸರ್ ಇವತ್ತು ಇವ್ರ ಪರ ಬಂದು ನಿಂತಿರೋರು. ಇಲ್ಲಿ ಯಾವುದೋ ಒಬ್ಬ ಫಿಲಮ್ ಆಕ್ಟ್ರೆಸ್ ಕೂಡ ಬಂದು ಒಬ್ರು ಕೂಡ ರೈತರ ಪರವಾಗಿ ನಿಂತು ಮಾತಾಡ್ತಾರೆ. ಒಬ್ರು ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು. ಸ್ವಾಮಿ ನಡೀರಿ, ಭೂಮಿ ತುಳಿರಿ, ನೋಡ್ರಿ ಕಣ್ಣಾರ, ಆವಾಗ ನಿಮ್ಗೆ ಗೊತ್ತಾಯ್ತದೆ ಇದೇನು ಸಾಮಾನ್ಯವಾದ ಮಾತಲ್ಲ. This is Bangalore Headlines, your source for the latest news and alerts from across the city. ವೀಕ್ಷಕರೇ, ಬೆಂಗಳೂರು ಹೆಡ್ಲೈನ್ಸ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಬಿಡದಿಯಲ್ಲಿರ್ತಕ್ಕಂಥ ಬೈರಮಂಗಲ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಬನ್ನಿ, ಯಾವ ಮಟ್ಟಕ್ಕೆ ಇಲ್ಲಿ ಹೋರಾಟ ನಡೀತಾ ಇದೆ ರೈತರನ್ನ ಕೇಳೋಣ. ಮಂಗಲದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ನೀವು ಹೋರಾಟ ನಡೆಸ್ತಾ ಇದ್ದೀರಿ. ರೈತರೆಲ್ಲ ಹೋರಾಟ ನಡೆಸ್ತಾ ಇದ್ದಾರೆ. ಈ ಹೋರಾಟ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಯಾಕಂದರೆ ಈಗ ಬಿಡದಿ ಟೌನ್ಶಿಪ್ ಆಗಿದೆ ಅಂತ ಹೇಳ್ತಾರೆ. ಈ ಟೌನ್ಶಿಪ್ ಮಾಡಿದವ್ರು ಯಾರು? ಮಾಡಿದವರು 2006 2007 ಕುಮಾರಸ್ವಾಮಿ ಅವರು ಮಾಡಿದ್ರು. ಆವಾಗ ಭೂಮಿ ಅಭಿವೃದ್ಧಿ ಆಗಿರಲಿಲ್ಲ. ಈಗ ತುಂಬ ಅಭಿವೃದ್ಧಿ ಆಗಿದೆ. ಅದಕ್ಕೆ ನಾವೆಲ್ಲ ವಿರೋಧವಾಗಿ ಮಾಡ್ತಾಯಿದ್ದೀವಿ. ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ರೈತರಿಗೆ ಅನಾನುಕೂಲ ಆಗ್ತಾಯಿದೆ, ಅನುಕೂಲತೆ ಇಲ್ಲ. ಯಾಕಂದರೆ ರೈತರು ಮಾಡಿರ್ತಕ್ಕಂಥ ಭೂಮಿ ಹಾಳಾಗ್ತಿದೆ ಅನ್ನೋ ಮಟ್ಟಕ್ಕೆ ನೀವು ಹೇಳ್ತಾ ಇದ್ದೀರಾ? ಇಲ್ಲ, ಚೆನ್ನಾಗಿ ರೈತರು ಚೆನ್ನಾಗಿ ಬದುಕ್ತಾ ಇದ್ದೀರಲ್ಲ. ಅಂದರೆ ಅದು ಭೂಮಿನ ಹಾಳು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದವರು ಹಾಳು ಮಾಡಬೇಕು ಕಿತ್ಕೋಬೇಕಂತ ಮಾಡ್ತಾ ಇದ್ದಾರೆ. ಇದು ಮಾತಾಯಿದ್ರು ಕುಮಾರಸ್ವಾಮಿ ಮಾಡ್ಬಿಟ್ಟು ಹೋಗಿತ್ತು, ಕುಮಾರಸ್ವಾಮಿ ಮಾಡ್ತಿದ್ದು, ಅವ್ರು ಮಾಡಿದ್ದು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಬಂಜರು ಭೂಮಿ ಇತ್ತು, ಇವತ್ತು ಹೈನುಗಾರಿಕೆ ಎಲ್ಲ ಬೆಳೀತಾ ಇದ್ದೀವಿ. ಫಲವತ್ತಾದ ಭೂಮಿಗಳು ಇದೆ. ಎಷ್ಟು ಸಾವಿರ ಎಕರೆ ತೊಗೊಂಡಿದ್ದಾರೆ? 9600 ಎಕರೆ ತೊಗೊಂಡಿದ್ದಾರೆ. ಅದರಲ್ಲಿ 2121 ಗೋಮಾಳಿದೆ, 7430 ಎಕರೆ ಹಿಡುವಳಿ ಭೂಮಿ ಇದೆ. ಅಂದರೆ ರೈತರೆಲ್ಲ ಬೆಳೆ ಬೆಳೆದಿರ್ತಕ್ಕಂಥದ್ದು ಏನೇನು ಬೆಳೆ ಬೆಳೆದಿದ್ದಾರೆ? ಪರಂಗಿ ಗಿಡ, ಅಡಿಕೆ, ತೆಂಗು, ಮಾವು, ಹಲಸು, ಸಪಾಟು, ಪ್ರತಿಯೊಂದು ಗಿಡನೂ ಬೆಳೆದಿದ್ದಾರೆ. ತರಕಾರಿನೂ ಬೆಳೀತಾರೆ. BMTC ಬಸ್ಗಳು ಬರ್ತವೆ, 5-3 ಎಲ್ಲ ಬರ್ತವೆ. BMTC ಬಸ್ಸಿಂದ ಅನುಕೂಲ ಇದೆ. 29 ಕಿಲೋಮೀಟ್ರ್ ಬೆಂಗಳೂರು ನಿಯರು. ಎಲ್ಲ ಸೌಲಭ್ಯನೂ ಚೆನ್ನಾಗಿದೆ. ಇಲ್ಲಿ ಅವ್ರು ಮಾಡದೆ ಹೋದ್ರೂ ಇಲ್ಲಿ ಆಟೋಮೆಟಿಕ್ ಡೆವಲಪ್ ಆಗುತ್ತೆ. ಸರ್ಕಾರ ಇಲ್ಲಿ ಭೂ ಶೋಧನೆ ಮಾಡ್ಕೊಳ್ದೆ ಹೋದ್ರೂ ಆಟೋಮೆಟಿಕ್ ಬದುಕ್ಬೋದು. ಈಗ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನೀವು ಹೋರಾಟ ನಡೆಸ್ತಾ ಇದ್ದೀರಾ. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲ ನಮ್ಮ ಭೂಮಿ ಕೊಡೋದ್ರಿಂದ ನಮ್ಗೆ ಅನುಕೂಲ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಭೂಮಿ ಅವ್ರವ್ರ ವೈಯಕ್ತಿಕ ಅಲ್ವಾ ಸರ್? ಅದು ಭೂಮಿ ಕೊಡ್ತಾರೋ ಬಿಡ್ತಾರೋ ಅವ್ರ ವೈಯಕ್ತಿಕ. ನಾವಂತೂ 80% ಭೂಮಿ ಕೊಡಲ್ಲ ಅಂತ ನಾವು ರೈತರು ಇಲ್ಲಿ ಉಗ್ರ ಹೋರಾಟ ಮಾಡ್ತಾಯಿದ್ವಿ. 1 ವರ್ಷ ಆಯಿತು. ಇಲ್ಲಿಗೆ ಯಾರೇ ಆಗಲಿ, ಒಬ್ಬ ಅಧಿಕಾರಿನೇ ಆಗಲಿ, ಒಬ್ಬ MLAನೇ ಆಗಲಿ, DCM DK ಶಿವಕುಮಾರ್ ಅವಾಗ ಆಗಿದ್ರು. ಅವತ್ತಿಂದ ಇವತ್ತವರೆಗೂ ಸುಧಾ ಯಾರೂ ಇಲ್ಲಿಗೆ ಬಂದಿಲ್ಲ. ಯಾವ ಅಧಿಕಾರಿಗಳನ್ನ ನಮ್ಮನ್ನ ಭೇಟಿ ಮಾಡಿ ಕೇಳಿಲ್ಲ, ನೀವು ಯಾಕೆ ಸ್ಟ್ರೈಕ್ ಮಾಡ್ತಾಯಿದ್ರಿ ಅಂತ ಯಾರೂ ಕೇಳಿಲ್ಲ. ಇದ್ರ ವಿಚಾರವಾಗಿ ನೀವು ಸರ್ಕಾರಕ್ಕೆ ಏನಾದರೂ ಮನವಿ ಕೊಟ್ಟಿದ್ದೀರಾ? ನಾವು DCRಗೂ ಮನವಿ ಕೊಟ್ಟಿದ್ದೀವಿ. ಒಂದು 3,500ದಿಂದ 4,000 ಜನ ಅರ್ಜಿ ಕೊಟ್ಟಿದ್ದೀವಿ. ನಾವು ಬೇಡ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಅವರು. JBDಗೂ ಕೊಟ್ಟಿದ್ದೀವಿ. ಮಾನ್ಯ ಇವ್ರಿಗೂ ಈ ತಾಲೂಕಿನ ಶಾಸಕರಾದಂಥ ಬಾಲಣ್ಣನಿಗೂ ಸುಧಾ ಕೊಟ್ಟಿದ್ದೀವಿ ನಾವು. ಈ ಬಿಡದಿ ಟೌನ್ಶಿಪ್ ಆಗೋದ್ರಿಂದ ನಿಮ್ಗೆ ಅನುಕೂಲ ಜಾಸ್ತಿ ಇದೆಯಾ ಅನಾನುಕೂಲ ಜಾಸ್ತಿ? ಅನಾನುಕೂಲ ಜಾಸ್ತಿ ಇದೆ ಸರ್. ಯಾವ್ಯಾವ ರೀತಿ ಅನಾನುಕೂಲ ಇದೆ ನಿಮಗೆ? ಈಗ ಎಲ್ಲ ಚೆನ್ನಾಗಿ ಬದುಕ್ತಾ ಇದ್ದೀವಲ್ಲ ಸರ್. ಸುಮ್ಮನೆ ಮಾಡಿ ಇವಾಗ 9 ಹಳ್ಳಿ ಏಡೆಡ್ ಮಾಡಬೇಕು ಅಂತ ಇದ್ದೀವಿ. 26 ಹಳ್ಳಿ ಇದೆ. ಒಂದು ಹಳ್ಳಿಯಲ್ಲಿ 2,500 ಜನ ಹಾಕೊಂಡ್ರು ಎಷ್ಟು ಜನ ಆಯ್ತು ಸರ್? ಅದು ಒಕ್ಕಲನ್ನ ಎಬ್ಬರಿಸ್ತಿರಲ್ಲ, ಎಲ್ಲಿಗೆ ಹೋಗ್ಬೇಕು ನೀವು? 26 ಹಳ್ಳಿ ಜನನೂ ನಾವು ಎಲ್ಲಿ ಹೋಗ್ಬೇಕು ಸರ್ ಹೇಳಿ? ಇಲ್ಲೆಲ್ಲ ಡೆವಲಪ್ ಆಗ್ಬಿಟ್ಟು ಸಿಟಿ ಆಗಿದೆ ಅಂದರೆ 26 ಹಳ್ಳಿ 9 ಗ್ರಾಮ ಬಿಟ್ಟರು ಅಂದರೆ ಇನ್ನು 17 ಗ್ರಾಮ ಎಲ್ಲಿ ಹೋಗ್ಬೇಕು? ಅವ್ರನ್ನ ಎಲ್ಲಿಗೆ ಹಾಕ್ತಾರೆ ಅವರು? ನಮ್ಮ ಪರಿಸ್ಥಿತಿ ಏನಾಗ್ಬೋದು? ನಮ್ಮ ಮಕ್ಕಳ ಪರಿಸ್ಥಿತಿ, ನಮ್ಮ ಇದು ಏನಾಗ್ಬೇಕು ನಾವು? ಈಗ ರೈತನೇ ದೇಶದ ಬೆನ್ನೆಲುಬು ಅಂತ ಕರೀತಾರೆ. ವ್ಯವಸಾಯ ಮಾಡೋಕ್ಕೆ ಭೂಮಿನೇ ಇಲ್ಲ ಅಂತಂದಮೇಲೆ ರೈತರು ಏನು ಮಾಡ್ಬೇಕು ಸರ್? ಈಗ ಭೂಮಿಯನ್ನು ಅಕ್ವೇಷನ್ ಮಾಡ್ತೇವೆ. ದನ, ಕುರಿ, ಕೋಳಿ ಇವೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇದೀವಲ್ಲ, ನಾವು ಯಾರ ಮನೆಗೆ ತೊಗೊಂಡೋಗಿ ಹೊಡ್ಕೊಂಡೋಗಿ ಕೊಡಬೇಕು? ಇವೆಲ್ಲ ಕಸಾಯನಿಕನಿಗೆ ಕೊಡಬೇಕಾ ನಾವು? ಭೂಮಿನ ಅಕ್ವೇಷನ್ ಮಾಡ್ಕೊತೀವಿ. ಭೂಮಿನೇ ಇಲ್ಲ ಅಂತಂದರೆ ದನ ಕರಗಳನ್ನು ಎಲ್ಲಿ ಮೇಯ್ಸೋಕ್ಕಾಗುತ್ತೆ? ಏನು ಮಾಡಬೇಕು? ಅವೆಲ್ಲ ಯಾರು ಕೊಡ್ತಾರೆ? ಮೇಯ್ಸೋಕ್ಕೆ ಜಾಗ ಇಲ್ಲ ಅಂದಮೇಲೆ ಅವೇನು ಏನು ಮಾಡಬೇಕು? ಅದಕ್ಕೂ ಪರಿಹಾರ ಇದು ಮಾಡಬೇಕಲ್ವಾ? ಏನೂ ಇಲ್ಲ, ಏಕಾಏಕಿ ಭೂಮಿ ನಾವು ತೊಗೊಬಿಡ್ತೀವಿ ಅಂತ ಅಂದರೆ ನಮ್ಮ ಪರಿಸ್ಥಿತಿ ಏನು? ಕೆಲವ್ರಿಗೆ ಭೂಮಿ ಇದೆ, ಕೆಲವ್ರಿಗೆ ಭೂಮಿ ಇಲ್ಲ. ಆ ಥರ ಎಲ್ಲ ಹೈನುಗಾರಿಕೆ ಮಾಡ್ಕೊಂಡು ಚೆನ್ನಾಗಿ ಬದುಕ್ತಾವ್ರೆ, ಕಾರು ಈ ಥರ ಎಲ್ಲ ತಿರುಗ್ತಾವ್ರೆ. ಮತ್ತೇನು ಇವರು ಅಭಿವೃದ್ಧಿ ಮಾಡೋದು? ಹೀಗೆ ಸಾಕಷ್ಟು ಅಭಿವೃದ್ಧಿ ಆಗೋಗಿದೆ. ಅಭಿವೃದ್ಧಿ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಸರ್. ರೈತರ ಜಮೀನು ಎಷ್ಟು ಎಕರೆ ಇದೆ? ರೈತರು ಅದು 7,000 ಚಿಲ್ಲರೆ ಇದೆ ಸರ್. ಹಿಡುವಳಿ ಭೂಮಿ. ಗೋಮಾಳು 2121 ಎಕರೆ ಗೋಮಾಳಿದೆ. ಇಲ್ಲ 2021. ಇಲ್ಲಿ ಹೋರಾಟ ಯಾವ ಮಟ್ಟಕ್ಕಿದೆ? ಹೋರಾಟ ಎಲ್ಲಿವರೆಗೂ ನಡೆಸ್ತೀರಿ ನೀವು? ನಮ್ಮ ಭೂಮಿ ಬಿಡೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಸರ್. ಭೂಮಿ ಬಿಡೋವರೆಗೂ ಹೋರಾಟ ಮಾಡ್ತೀವಿ. ಹೆಸರು ಆಟೋ ರಾಜ ಅಂತ, ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೀನಿ. ಓಕೆನಾ? ನಾನು ಸುಮಾರು ಏನಿಲ್ಲ ಅಂದರೂ ಸರ್ 1 ತಿಂಗಳಿಂದ ಸತತ 1 ತಿಂಗಳಿಂದ ನಮ್ಮ ರೈತರಿಗಾಗೋ ಅನ್ಯಾಯ ನೋಡ್ತಾನೆ ಇದ್ದೀವಿ.
ಓಕೆನಾ. ಏನಿಲ್ಲ ಅಂದರೂ ಒಬ್ಬರು ಕೂಡ ಬಂದು ಅವ್ರ ಕಡೆ ಸ್ಪಂದಿಸಿಲ್ಲ. ಸರಿನಾ. ಈ ಸರ್ಕಾರ ಏನು ಮಾಡ್ತಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಎಷ್ಟೋ ಕಡೆ ಜಾಗಗಳಿದೆ, ಆ ಜಾಗಗಳಲ್ಲಿ ಹೋಗ್ಬಿಟ್ಟು ಇದು ಮಾಡ್ಬೋದಲ್ಲ. ಬಿಡ್ದಿದೆ ಅಂತದೇ ಏನಿದೆ ಅಂತ ನಾನು ಕೇಳ್ತಾ ಇರೋದು. ಓಕೆನಾ. ಈಗ ಎಷ್ಟೋ ಜನ ನೋಡಿ 471 ದಿನ ಇವ್ರು ಕೂತಿರೋದೇನು ಹೇಳಿ, ಒಂದಲ್ಲ ಎರಡಲ್ಲ 471 ದಿನ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದಾರೆ ಅಂದರೆ ಒಬ್ಬರು ಕೂಡ ಬಂದು ಇವ್ರ ಕಡೆ ವಿಚಾರಿಸಿಲ್ಲ ಅಂದರೆ ಮತ್ತೆ ಸರ್ಕಾರದಿಂದ ಏನು ಮಾಡ್ತಿದ್ದಾರೆ ಅವರು. ಓಕೆನಾ. ಇದೇ ಯಾವುದೇ ಒಬ್ಬರು ಡಿ ಸಿ ಆಗಿರಲಿ, ಒಬ್ರು ಇದಾಗಿರಲಿ, ಯಾರು ಕೂಡ ಬಂದಿಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಅವರು ರೈತರು ಹೇಳ್ತಿದ್ದಾರದು. ಓಕೆನಾ. ಅವ್ರಿಗೋಸ್ಕರ ಬೆಂಗಳೂರಿಂದ ಇಲ್ಲಿ ಗಂಟ ಬಂದಿದ್ದೀವಿ ನಾವು. ಕೇಳಿ ಸರ್, ಬೇರೆ ಏನೇ ಇದೆಯಾ? ಇವಾಗ ರೈತರು ಹೇಳ್ತಾ ಇದ್ದಾರೆ, ಅದೇ ದರ್ಶನ್ ಇದ್ದಿದ್ರೆ ನಮ್ಮ ಪರವಾಗಿ ಬೆಂಬಲವಾಗಿ ಇರ್ತಾ ಇದ್ರು. ಇವಾಗ ಹಂಗಂತ ಇದ್ದಾರೆ. ಅಭಿಮಾನಿಗಳು ಏನು ಮಾಡ್ತಾರೆ ಸರ್? ಅವ್ರ ಅಭಿಮಾನಿಯಾಗಿ ಬಂದು ಇವರು ಸಪೋರ್ಟ ನಿಂತಿರೋದು. ನಮ್ಮ ಡಿ ಬಾಸ್ ಅವ್ರು ಇದ್ದಿದ್ರೆ ಖಂಡಿತ ಸರ್ ಇವತ್ತು ಇವ್ರ ಪರ ಬಂದು ನಿಂತಿರೋರು. ಇಲ್ಲಿ ಯಾವುದೇ ಒಬ್ಬ ಫಿಲಮ್ ಆ್ಯಕ್ಟ್ರೆಸ್ ಕೂಡ ಬಂದು ಒಬ್ಬರು ಕೂಡ ರೈತರ ಪರವಾಗಿ ನಿಂತು ಮಾತಾಡ್ತಾಯಿಲ್ಲ. ಒಬ್ಬರು ಡಾಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಎಲ್ಲರೂ ತಿನ್ನೋದು ಅನ್ನನೇ ಸರ್, ಬೇರೆ ಏನು ತಿನ್ನಲ್ಲ. ಅರ್ಥ ಇದೆ ಆಯ್ತಾ? ಅನ್ನ ತಿನ್ನೋರು ಕೂಡ ಒಬ್ಬರು ಕೂಡ ಬಂದು ಇವ್ರ ಕಡೆ ಸಪೋರ್ಟ ನಿಂತಿಲ್ಲ ಅಂದರೆ ಮತ್ತೆ ಯಾರು ನಿಂತ್ಕೊತಾರೆ ಸರ್? ಇವತ್ತು ಬಿಡದಿ ಮಾಡ್ತಾರೆ, ನಾಳೆ ಮೈಸೂರು ಮಾಡ್ತಾರೆ, ನಾಳೆ ಕರ್ನಾಟಕನೇ ಮರಾಕ್ತಾರೆ. ಅವಾಗೂ ನಾವು ಕೇಳೋ ಪ್ರಶ್ನೆ ಅಧಿಕಾರ ಇಲ್ವಾ? ಸಾಮಾನ್ಯ ಜನರಾಗಿ ನಾವು ಕೇಳ್ತಾ ಇರೋದು. ನಾವು ನೋಡಿ ಸರ್, ಇವ್ರಿಗೆ CM ಮಾಡಿರೋದೇನಕ್ಕೆ? ಜನಗಳಿಗೆ ಒಳ್ಳೇದು ಮಾಡಲಿ, ರೈತರಿಗೆ ಒಳ್ಳೇದು ಮಾಡಲಿ ಅಂತ. ಇವ್ರು ರೈತರಿಗೆ ಅನ್ಯಾಯ ಮಾಡ್ಬೇಕಾದ್ರೆ ಇವ್ರ ಸರ್ಕಾರ ನಮಗೆ ಬೇಕಾ? ನಾನು ಎಚ್ಚರಿಕೆ ಕೊಡ್ತಾ ಇರೋದು ಈ ಸರ್ಕಾರಕ್ಕೆ, ಇಂಥ ಸರ್ಕಾರ ನಮಗೆ ಬೇಕಾ? ಇವಾಗ ಪ್ರಕೃತಿ ಎಲ್ಲ ನಾಶ ಮಾಡಿ ವ್ಯವಸಾಯ ಇಲ್ಲ ಅಂತಂದ್ರೆ ಮುಂದಕ್ಕೆ ಮಕ್ಕಳ ಭವಿಷ್ಯಕ್ಕೆ ಹೆಂಗೆ ಅದು ಟ್ಯಾಬ್ಲೆಟ್ ತಿನ್ಕೊಂಡು ಬದುಕಬೇಕಾ ಅಂತ ಇವರು ಪರಿಸರ ನಾಶ ಮಾಡೋ ಕೆಲಸ ಮಾಡ್ತಿರೋದು ಇವರು. ಸರಿನಾ. ರೈತರು ಯಾರನ್ನ ಬಂದು ಇವ್ರ ಹತ್ರ ಹೋಗಿ ನೋಡಿ ನಮ್ಮ ಜಮೀನ ನಿಮಗೆ ಮಾಡ್ತೀವಿ, ನಮಗೆ ದುಡ್ಡು ಕೊಡಿ ಅಂತ ಯಾರನ್ನ ಕೇಳಿದಾರಾ? ನಾನು ಕೇಳ್ತಾ ಇರೋದು ಸರ್, ಒಬ್ಬರು ಹೋಗಿ ಅವರೇ ಹೋಗಿ ಸರ್ಕಾರದ ಮುಂದೆ ಕೇಳಿದಾರಾ? ಇಲ್ಲ ತಾನೆ. ಸರ್ಕಾರ ಇವ್ರ ಹತ್ರ ಬಂದಿರೋದು ಹೊರತು ಸರ್ ಇವ್ರು ಅವ್ರ ಹತ್ರಕ್ಕೆ ಹೋಗಿಲ್ಲ. ಅರ್ಥ ಆಯ್ತಾ? ನಾನು ಕೇಳೋದು ಇಷ್ಟೇ ಸರ್, ರೈತರಿಗೆ ಅನ್ಯಾಯ ಆಗಕ್ಕಂಟು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಸರ್. ಇದು ನೋಡಿ ಸ್ಯಾಂಪಲ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರಿನಾ. ಬೆಂಗಳೂರಿಂದ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾಳೆ ದಿವಸ ದೊಡ್ಡದಾಗೆ ಹೋರಾಟ ಆಗ್ಬೋದು. ಪ್ರತಿಯೊಬ್ಬ ಆಟೋ ಚಾಲಕರು ರೋಡಲ್ಲಿ ಕುತ್ಕೊಬೋದು. ಯಾವ್ಯಾವ ರೋಡ್ ಬ್ಲಾಕ್ ಆಗುತ್ತೋ ನಮಗೂ ಗೊತ್ತಿಲ್ಲ. ಅರ್ಥ ಆಗ್ತಿದ್ಯಾ? ಪ್ರತಿಯೊಂದು ಸರ್ಕಾರಕ್ಕೆ ಹೇಳ್ತಾ ಇರೋದು, ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಕಲಾವಿದರು ಯಾರು ಬರ್ತಾ ಇಲ್ಲ ಇಲ್ಲಿ ಬೆಂಬಲಿಗೆ, ರೈತರ ಬೆಂಬಲಿಗೆ ಅವ್ರಿಗೆ ಏನಂತೀರ ಸರ್? ಇಲ್ಲಿ ಒಬ್ಬ ಸಿನಿಮಾ ಆ್ಯಕ್ಟ್ರು ಕೂಡ ಯಾರೂ ಬರ್ತಾ ಇಲ್ಲ. ಓಕೆನಾ. ನೀವು ಕೇಳಿದ್ರಿ ಪ್ರಶ್ನೆ. ಓಕೆ, ಯಾರು ಕೂಡ ಬರ್ತಾ ಇಲ್ಲ. ಬರೀ ಸಿನಿಮಾದಲ್ಲಿ ರೈತರ ಬಗ್ಗೆ ತೋರಿಸ್ತಾರೆ. ರೈತರಿಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸುಮಾರು ಜನ ಸಿನಿಮಾಗಳಲ್ಲಿ ತೋರಿಸ್ತಾರೆ ಹೊರತು ಒಬ್ಬರಾದರೂ ಬಂದು ರೈತರ ಪರವಾಗಿ ನಿಂತಿದ್ದಾರಾ? ನಿಜವಾಗಲೇ ನಾನು ಕೇಳ್ತಾ ಇರೋದು, ನಿಜ ಜೀವನದಲ್ಲಿ ಒಬ್ಬರು ನಿಂತಿದ್ದಾರಾ ಸರ್? ಸಿನಿಮಾದಲ್ಲಿ ಆ್ಯಕ್ಟ್ ಯಾರು ಬೇಕಾದ್ರೂ ಮಾಡ್ತಾರೆ ಸರ್. ರಿಯಲ್ ಆಗಿ ಯಾರು ಬಂದು ರೈತರ ಪರ ನಿಂತ್ಕೊತಾರೆ ಅವರೇ ನಿಜವಾದ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಟೋ ಚಾಲಕರು ನಮ್ಮ ಕಡೆಯಿಂದ ಎಲ್ಲ ಬೆಂಬಲ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ತಿಂತಾರೋ ರೈತರಿಂದ ಅನ್ನ. ರೈತನೇ ದೇಶದ ಬೆನ್ನೆಲುಬು. ಅಂಥ ರೈತರಿಗೆ ನೀವು ಇವತ್ತು ಅನ್ಯಾಯ ಮಾಡೋಕೋರೆ ನೋಡ್ಕೊಂಡಂತೂ ನಾವಂತೂ ಸುಮ್ಮನಿರಲ್ಲ. ಉಗ್ರ ಹೋರಾಟ ಕೂಡ ಮಾಡಬೇಕಾಗುತ್ತೆ. ಇವಾಗ ವ್ಯವಸಾಯ ಎಲ್ಲ ನಿಲ್ಲಿಸ್ಬಿಟ್ರೆ ಅಂತ ಏನು ತಿಂತಾರಮ್ಮ ಸರ್? ಏನು ಹೊಟ್ಟೆಗೆ ಅನ್ನ ತಿನ್ಬೇಕಾ ಇಲ್ಲ ಎಲ್ಲಿ ತಿನ್ಬೇಕಾ? ನಾನು ಕೇಳೋದು ಓಪನ್ ಆಗಿ ಸರ್. ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ನಾವೇನು ಅನ್ನ ತಿನ್ಬೇಕಲ್ಲ ಎಲ್ಲಿ ತಿನ್ಬೇಕಾ ರೇ? ನೀವು ಕೊಡೋ ದುಡ್ಡು ನಮ್ಮ ಹತ್ರ ಇರಲ್ಲ ರೇ. ಅವ್ರು ಕೊಡೋ ಅನ್ನ ಹೊಟ್ಟೆ ತುಂಬ ಇರುತ್ತೆ. ಅವ್ರು ದೊಡ್ಡವರ ರೈತರಿಂದ ಸರ್ ಸರ್ಕಾರದಿಂದ ರೈತರಲ್ಲ. ಓಕೆನಾ. 5 ವರ್ಷಕ್ಕೊಂದ್ಸರಿ ಬಂದು ಹೋಗೋ ಸರ್ಕಾರ ಇವ್ರದ್ದು. ಯಾವಾಗ ಇವ್ರ ಸರ್ಕಾರ ಬಿದ್ದೋಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಆದರೆ ರೈತರು ಹಂಗಲ್ಲ. ಏನು ಹೇಳಿ, ನಿನ್ನೆ ಮನೆಯಿಂದ ರೈತರು ಬಂದಿಲ್ಲ. ಎಷ್ಟೋ ಜನ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋರು ವಂಶ ಅವ್ರದ್ದು. ಅವ್ರ ಹತ್ರ ಇವರು ಕೋಟಿ ಬಗ್ಗೆ ಮಾತಾಡ್ತಾರಾ ರೇ? ಕೋಟಿ ಅವರೇ ಸರ್ಕಾರ ಬದಲಾಯಿಸಿ ಮಾಡಿಬಿಟ್ರೆ ಏನು ಮಾಡ್ತೀರಾ? ನಾನು ಕೇಳೋದು ಅದೇ ಕೋಟಿನ ಅವರೇ ಕೊಟ್ಬಿಟ್ಟು ಸರ್ಕಾರ ಸ್ವಾಮಿ ಸರ್ಕಾರ ನಮಗೆ ಬೇಡ, ಈ ಸರ್ಕಾರದಿಂದ ನಮಗೇನು ಆಗ್ತಾಯಿಲ್ಲ, ಸರ್ಕಾರನೇ ಬದಲಾಯಿಸ್ಬಿಟ್ರೆ ಏನು ಮಾಡ್ತೀರಾ? ಅದೇ ಇವಾಗ ಅನ್ನಕ್ಕೆ ದೇವರು ಅಂತೀವಿ, ಆ ದೇವ್ರನ್ನ ಸೃಷ್ಟಿಸೋದೇ ರೈತರು ಸರ್. 100% ಸತ್ಯ ಸರ್. ಇವತ್ತು ಎಷ್ಟೋ ಜನಗಳು ಹೊಟ್ಟೆ ತುಂಬ ಊಟ ಮಾಡ್ತಾ ಇರೋದಕ್ಕೆ ಕಾರಣನೇ ರೈತರು ಸರ್. ರೈತರು ಒಂದು ದಿನ ಭೂಮಿಗೆ ಇಳಿದೆ ಕೆಲಸ ಮಾಡಿಲ್ಲ ಅಂದ್ರೆ ಎಷ್ಟೋ ಕೋಟ್ಯಾಂತರ ಜನಕ್ಕೆ ತಿನ್ನಕ್ಕೆ ಅನ್ನ ಇರಲ್ಲ. ನಾನು ಕೇಳೋದೇನು ಗೊತ್ತಾ, ಎಷ್ಟೋ ಜನ ಆ್ಯಕ್ಟ್ರೆಸ್ಗಳಿದ್ದೀರಾ, ಫಿಲಮ್ ಆ್ಯಕ್ಟ್ರೆಸ್ಗಳಿದ್ದೀರಾ, ಒಬ್ಬ ಹೀರೋ ಕೂಡ ಬಂದು ರೈತರ ಪರವಾಗಿ ನಿಜವಾಗೂ ನಿಂತು ಮಾತಾಡಿಲ್ಲ. ನೀವು ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಇಷ್ಟೇ, ದಯವಿಟ್ಟು ಬನ್ನಿ ರೈತರ ಸಪೋರ್ಟ ನಿಂತ್ಕೊಳ್ಳಿ, ರೈತರಿಗೆ ಬೆಂಬಲ ಕೊಡಿ. ನೋಡಿ ಒಂದು ಹೇಳ್ತೀನಿ, ಸಿನಿಮಾದಲ್ಲಿ ಯಾರು ಬೇಕಾದ್ರೂ ಹೀರೋ ಆಗ್ಬೋದು, ರಿಯಲ್ ಆಗಿ ಯಾರ ಕೈಲಿ ಹೀರೋ ಆಗೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಚಲನಚಿತ್ರ ನಟರು ಅಂತ ಬಂದಾಗ ರೈತರ ಪರವಾಗಿ ಮಂಡ್ಯದ ಗಂಡು ಅಂಬರೀಷ್ ಅವ್ರು ಬರ್ತಿದ್ರು. ಅಂಬರೀಷ್ ಅವ್ರು ಬಂದು ನಿಂತ್ಕೊಂತ ಇದ್ರು. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಿಂತ್ಕೊಂತಿದ್ರು. ಆಮೇಲೆ ಶಿವರಾಜ್ ಕುಮಾರ್ ಪ್ರತಿಯೊಬ್ಬರು ಬಂದು ನಿಂತ್ಕೊಂತಿದ್ರು. ಈ ರೈತರು ಇಷ್ಟೆಲ್ಲ ಹೋರಾಟ ನಡೆಸ್ತಾ ಇದ್ದು, ಹೋರಾಟದಲ್ಲಿ ತೊಂದರೆ ಆಗಿದ್ದು, ತಮ್ಮ ಭೂಮಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ರೈತರು ಅಹೋರಾತ್ರಿ ಧರಣಿಯನ್ನು ಕೂತಿದ್ರು ಸಹ ಯಾವುದೇ ಚಲನಚಿತ್ರ ನಟರು ಬಂದಿಲ್ಲ, ಯಾವುದೇ ಅಧಿಕಾರಿಗಳು ಬಂದಿಲ್ಲ, ಯಾವುದೇ ಸಚಿವರು ಬಂದಿಲ್ಲ. ಇದ್ರ ಯಾವುದೇ ಈಗ ಹೇಳ್ತಾರೆ ಒಕ್ಕಲಿಗ ಸ್ವಾಮೀಜಿಗಳಿದ್ದಾರೆ, ಎಲ್ಲ ಒಂದೊಂದು ಮತದ ಸ್ವಾಮೀಜಿಗಳು ಎಲ್ಲರಿದ್ದಾರೆ. ಯಾವ್ದು ರೈತರು ಅಂತ ಬಂದಾಗ ದೇಶದ ಬೆನ್ನೆಲುಬು. ಯಾಕಂದ್ರೆ ರೈತರಿಂದ ಇವತ್ತು ಅನ್ನ ತಿಂತಾ ಇದ್ದೀವಿ. ಯಾಕೆ ರೈತರಿಗೋಸ್ಕರ ಯಾಕೆ ಸಪೋರ್ಟ್ ಮಾಡೋಕೆ ಯಾಕೆ ಬರ್ತಾ ಇಲ್ಲ, ಯಾಕೆ ಬರ್ತಿಲ್ಲ, ಅದನ್ನು ಯಾವುದು ಪ್ರಶ್ನೆ ಮಾಡಿ ಸರ್. ಅದನ್ನ ನೀವು ಮೀಡಿಯಾದವರಾಗಿ ನೀವು ಅವ್ರಿಗೆ ಪ್ರಶ್ನೆ ಕೇಳಬೇಕು. ರೈತರಿಂದ ಅನ್ನ ತಿಂತಾವ್ರ, ಬೇರೆ ಏನೇನೋ ತಿಂತಾವ್ರ? ನಾನು ಓಪನ್ ಆಗಿ ಕೇಳ್ತಾ ಇರೋದು, ಫಿಲಮ್ ಆ್ಯಕ್ಟ್ರೆಸ್ ಯಾರೇ ಆಗಿರಲಿ,
ರೈತರಿದ್ರೇ ಸರ್ ಅವರಿಂದ ರೈತರಲ್ಲ, ಓಕೆನಾ? ದೇಶಕ್ಕೆ ಅನ್ನ ಹಾಕೋ ರೈತರು ಯಾರು? ಅವ್ರು ಸಪೋರ್ಟ್ ಅವ್ರು ನಿಂತಿಲ್ಲ ಅಂದರೆ ಮತ್ತೆ ಯಾರಿಗೆ ನಿಂತ್ಕೊತಾರೆ ಅವರು ಸಿನಿಮಾದಲ್ಲಿ ಮಾತ್ರ ರೈತರನ್ನ ತೊಗೊಂಡು ಸಿನಿಮಾ ಮಾಡಿಕೊಂಡು ರೈತರಿಗೆ ನಾವು ಒಳ್ಳೇದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ, ಬರೀ ಸಿನಿಮಾದಲ್ಲಿ ಅಷ್ಟೇನಾ? ರಿಯಲಾಗಿ ಆಗಲ್ವಾ ಸರ್? ಒಬ್ಬ ಚಲನಚಿತ್ರ ನಟ ಬಂದು ನಿಂತರೆ ಎಷ್ಟು ಸಾವಿರ ಜನ ಬಂದು ನಿಂತ್ಕೊತಾರೆ ಗೊತ್ತಾ? ಅವ್ರ ಹಿಂದೆ ಅಷ್ಟು ಜನ ಬಂದು ನಿಂತ್ಕೊಂಬೋದಲ್ಲ ರೈತರ ಪರವಾಗಿ. ಇವತ್ತೇನಿಲ್ಲ 471 ದಿನ ಅವ್ರು ಕುತ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದಾರೆ. ಯಾಕೆ ಇವರು ಮೀಡಿಯಾ ನೋಡ್ತಾ ಇಲ್ವಾ? ಟಿ ವಿ ನೋಡ್ತಾ ಇಲ್ವಾ? ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇಲ್ವಾ? ಪ್ರತಿಯೊಂದು ನೋಡ್ತಾ ಇರ್ತಾನೆ. ಒಬ್ಬರಾದರೂ ಧ್ವನಿ ಎತ್ತಿ ಮಾತಾಡಿದಾರಾ? ರೈತರ ಸಪೋರ್ಟಾಗಿ ನಾವು ನಿಂತಿದ್ದೀವಿ ಅಂತ ಒಬ್ಬರಾದರೂ ನಾನು ಕೇಳ್ತಾರೆ ಸರ್? ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ಒಬ್ಬರು ಕೂಡ ಮುಂದೆ ಬಂದಿದ್ದಾರಾ? ಅದೇ ನಮ್ಮ ಡಿ ಬಾಸ್ ಇದ್ದಾರೆ ಸರ್, ನಮ್ಮ ತಾಯಣ್ಣಗೆ ಹೇಳ್ತೀನಿ ಕೇಳಿ, ಅವ್ರು ಬಂದಿರೋ ಸಪೋರ್ಟಾಗಿ ನಿಂತಿರೋರು ಇವತ್ತು, ಓಕೆನಾ? ಅವ್ರು ಒಂದು ಮಾತು ಹೇಳಿದ್ರು, ರೈತನೇ ದೇಶದ ಬೆನ್ನೆಲುಬು ಅಂತ. ಅವ್ರು ಬಂದು ನಿಂತಿರೋರು ಇವತ್ತು. ಅವರಿಲ್ಲ, ಅವ್ರ ಅಭಿಮಾನಿಗಳೇ ನಾವು ಬಂದು ನಿಂತಿದ್ದೀವಿ. ಏನು ಸರ್? ಅವ್ರ ಅಭಿಮಾನಿಗಳೇ ಇವತ್ತು ನಾವು ಬಂದು ನಿಂತಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾವು ಯಾವತ್ತೂ ದರ್ಶನ್ ಅವರಿಲ್ಲ, ದರ್ಶನ್ ಅವರ ಸ್ಥಾನನ ನಾವು ಅಭಿಮಾನಿಗಳು ತುಂಬ್ತೀವಿ, ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ? ಖಂಡಿತ ಸರ್, 100% ಹೇಳ್ತೀನಿ ಕೇಳಿ. ನಮ್ಮ ಡಿ ಬಾಸ್ ಪ್ರಯುಕ್ತ ನಾವು ಅಭಿಮಾನ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ, ಓಕೆನಾ? ಬನ್ನಿ ಯಜಮಾನ್ರೆ. ಅನ್ನ ಹಾಕೋ ತಾಯಿನೇ ಭೂಮಿ ತಾಯಿ ಅಂತ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ರೈತರು ಎಲ್ಲರೂ. ನೀವು ಹೈನುಗಾರಿಕೆ ಕೃಷಿನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀರಾ. ಇದು ನಿಮಗೆ ಮಾಡಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ಅನುಕೂಲ ಆಗ್ತಿದೆಯಾ, ಅನಾನುಕೂಲ ಆಗ್ತಿದೆಯಾ? ಯಾವ್ಯಾವ ರೀತಿ ನಿಮಗೆ ಅನಾನುಕೂಲ ಆಗ್ತಿದೆ? ಯಾಕಂದರೆ ಕೆಲವರು ಹೇಳ್ತಾ ಇದ್ದಾರೆ ನಮ್ಗೆ ಅನುಕೂಲ ಆಗ್ತಾಯಿದೆ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಇದು ಮಾಡಿರ್ತಕ್ಕಂಥದ್ದು ಒಳ್ಳೆಯದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಹೋರಾಟ ನಡೆಸ್ತಾ ಇದ್ದಾರೆ. ನಮಗೆ ನಮ್ಮ ಭೂಮಿಯನ್ನು ಕೊಡ್ತೀವಿ, ನಮ್ಗೆ ಹಣ ಕೊಡಿ ಅಂತ ಹೇಳ್ಬಿಟ್ಟು ಹೋರಾಟ ನಡೆಸ್ತಾ ಇದ್ದಾರೆ. ಇದ್ರ ವಿಚಾರವಾಗಿ ನೀವೇನು ಹೇಳ್ತೀರಾ? ನಮಗೆ ಅನಾನುಕೂಲನೇ. ಭೂಮಿ ಕೊಟ್ಬಿಟ್ಟು ಎಲ್ಲಿ ಹೋಗೋಣ ನಾವು? ಇವಾಗ ಎಲ್ಲಿ ಹೋಗಿ ವಾಸ ಮಾಡೋಣ ನಾವು? ನಮ್ಮ ಭೂಮಿ ಇದ್ದರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಇನ್ನುಟ್ಟು ಅವ್ರ ಮಕ್ಳಿಗೆ ಹೋದಳು ಜೀವನ ಮಾಡ್ತಾರೆ. ಇವತ್ತು ಭೂಮಿ ಕೊಟ್ಬಿಟ್ಟು ಎಲ್ಲೋ ನೆನೆ ರಾಮನಗರದಲ್ಲಿ ಹೇಳೋರು ಡಿ ಕೆ ಶಿವಕುಮಾರು, ಮಾಗಡಿ, ಕನಕಪುರ, ರಾಮನಗರ ಬಿಡದಿ ಟೌನ್ಶಿಪ್ ಆದರೆ ಒಳ್ಳೇದಾಯ್ತದೆ ಅಂತ. ನಮ್ಮ ಭೂಮಿ ಏನಾಗದೆ? ನಾವು ಗೇದಿಕ್ತಾ ಇದ್ದೀವಿ. ತೆಂಗು, ಮಾವು, ಅಡಿಕೆ, ಸಪೋಟ, ಈ ಬೇಬಿಕಾನ್ ಜೋಳ ಬೆಳಿತೀವಿ. ನಮ್ಮ ಮನೆಗಾಗುವಷ್ಟು ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ರೇಷ್ಮೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ರೇಷ್ಮೆನೇ ಬೆಳೀತಾ ಇದ್ದೀವಿ. ನಮ್ಮ ಭೂಮಿ ಏನಾಗೈತೆ? ಬಂದು ನೋಡಲಿ ಒಂದು ದಿವಸ. ಫುಲ್ಲು ಕಂಚಕನಹಳ್ಳಿ ಪಂಚಾಯತಿ, ಬೈರಮಂಗಲ ಪಂಚಾಯತಿ ನೋಡಲಿ. ಇವಾಗ ಇಲ್ಲಿ ಲೀಡ್ರುಗಳು ಹೇಳ್ತಾರೆ ಎಲ್ಲ ವಿಷಪೂರಿತ ಅಂತ. ಹಾಲು ವಿಷಪೂರಿತ, ಅವ್ರ ಹಂಗಾರೆ ಏನು ತಿಂತಾರೆ ಇವಾಗ? ತರಕಾರಿ ಹಾಲು ಏನು ಹೈದ್ರಾಬಾದಿಂದ ತರಿಸ್ತಾರೋ ಬಾಂಬೆಯಿಂದ ತರಿಸ್ತಾವ್ರು ಅವರು ತಿನ್ನೋಕ್ಕೆ? ಅದ್ರನ್ನ ಕೇಳೋಣ ನಾವು. ಹಾಂ, ಇವಾಗ ಅಳಸಂದ್ರ ಆ ಕಡೆ ಎಲ್ಲ ಟೊಮೊಟೊ ಬೆಳೀತಾರೆ, ಸೌತೆಕಾಯಿ ಬೆಳೀತಾರೆ, ಬೇಜಾನ್ ಬೆಳೀತಾರೆ. ಇವಾಗ ಅದ್ರನ್ನೇ ನಾವು ತಿಂತಾ ಇರೋದು. ಹಾಂ ಸರ್ ನೋಡಿ, ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಇದು ನಿಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ. ನೀವು ಬದಲಾಗಿ, ಇಲ್ಲ ನಾವುಗಳು ಬದಲಾಗಬೇಕಾಗುತ್ತೆ. ಸರ್ಕಾರಕ್ಕೆ ಎಚ್ಚರಿಕೆ ಸರ್. ನೀವು ಬದಲಾಗಿ ರೈತರಿಗೆ ಒಳ್ಳೇದು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ನಾವುಗಳು ಬದಲಾದ್ರೆ ನಿಮ್ಮ ಸರ್ಕಾರನೇ ಬದಲು ಮಾಡಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಟ್ ಹಾಕಿರೋರು ಸ್ವಾಮಿ ನಾವು, ಸರಿನಾ? ಏನು ಹೇಳಿ, ಓಟ್ ಹಾಕಿರೋರು ನಾವು, ಅರ್ಥ ಆಯ್ತಾ? ಓಟ್ ಹಾಕಿ ನಿಮ್ಮನ್ನು ಸೀಟಲ್ಲಿ ಕುಂಡ್ರಿಸಿದ್ದೀವಿ ಅಂದರೆ ನಿಮ್ಮನ್ನು ಅದೇ ಸೀಟಿಂದ ಕೆಳಗಡೆ ಇಳಿಸೋದು ನಮಗೆ ದೊಡ್ಡ ವಿಷಯನೇ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು. ಇನ್ನು ಮೇಲಾದರೂ ರೈತರ ಸಪೋರ್ಟಾಗಿ ನೀವು ನಿಂತಿಲ್ಲ ಅಂದರೆ ಇದು ಮುಂದೆ ದೊಡ್ಡದಾಗೆ ಪರಿಣಾಮ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀರಾ? ರೈತರು ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನು ಬಿಟ್ಕೊಡಲ್ಲ ಅಂತ? ಖಂಡಿತ ನಾವು ಬಿಟ್ಕೊಡಲ್ಲ. ಪ್ರಾಣ ಹೋದ್ರೂ ಬಿಡಲ್ಲ. ಬೇಕಾದರೆ ನಮ್ಮ ಜಮೀನು ಹತ್ರ ಬಂದು ಅವ್ರು ಇಟಾಚಿನ JCB ತಗೊಂಡು ಗುಂಡಿ ಹೊಡೆದು ಬಿಡಲಿ. ನಮ್ಮ ದನ ಕರ ಎಲ್ಲ ಬೇಕಾದ್ರೆ ಮುಚ್ಚಿಬಿಡ್ಲಿ. ಅವ್ರು ಕಾಸು ಕೊಡೋದು ಬೇಡ, ಏನೂ ಬೇಡ. ಹಾಂ, ಇವಾಗ ಕೊಡ್ತೀವಿ ಅಂತ ಅವ್ರು ತಾನೆ ಅವ್ರು ತಗೊಳ್ಳಿ, ನಾವು ಬೇಡ ಅನ್ನಲ್ಲ. ರೈತರು ಸಮಾಧಿ ಮೇಲೆ ಅರಮನೆ ಕಟ್ಟಕ್ಕೆ ನಾವು ಬಿಡಲ್ಲ ಸರ್. ಒಬ್ಬನಾಗ ಹೇಳ್ತಿದ್ದೀವಿ ಕೇಳಿ, ರೈತರು ಸಮಾಧಿ ಮೇಲೆ ಇವ್ರೇನೋ ಅರಮನೆ ಕಟ್ತೀವಿ ಅಂತ ಹೋದರೆ ನಾವುಗಳು ಬಿಡಲ್ಲ. ಅರ್ಥ ಆಯ್ತಾ? ನಾವು ಈ ಸರ್ಕಾರನೇ ಬದಲು ಮಾಡಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಾವು ಓಟ್ ಹಾಕಿದ್ದೀವಿ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ನಮಗೆ ಯಾರು ಒಳ್ಳೇದು ಮಾಡ್ತಾರೋ ಅಂಥವ್ರಿಗೆ ನಾವು ಓಟ್ ಹಾಕಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವರು ಈ ಥರ ಮಾಡಿದ್ರೆ ನಮ್ಗೆ ಈ ರಾಜಕೀಯನೇ ಬೇಡ, ಈ ಸರ್ಕಾರನೇ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಬಂದು ಸೀಟಲ್ಲಿ ಕುಂಡಿಸ್ತೀವಿ. ನಮ್ಮ ರೈತರಿಗೆ ಯಾರು ಒಳ್ಳೇದು ಮಾಡ್ತಾರೋ ಅಂಥವ್ರಿಗೆ ನಾವು ಓಟ್ ಹಾಕಿ ಬೆಂಬಲ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬೇಕಾದಷ್ಟು ಹಳ್ಳಿ ಕಡೆ ಕೊತ್ತಂಬರಿ ರೈತರು ಏನು ಹೇಳ್ತಾರೆ ಇವಾಗ? ರೈತರು ಅಂದರೆ ಹಣಕ್ಕೆ ಆಸೆ ಬೀಳ್ತಾರೆ, ರೈತರು ಭೂಮಿಗೆ ಆಸೆ ಬೀಳಲ್ಲ ಅನ್ನೋ ಮಟ್ಟದಲ್ಲಿ ಈಗ ನಡೀತಾ ಇರ್ತದೇನು? ನಾವು ಆಸ್ತಿಯನ್ನು ಕೊಡ್ತೀವಿ, ನಾವು ಭೂಮಿಯನ್ನು ಕೊಡ್ತೀವಿ, ಹಣನ ಕೊಡಿ ಅಂತ ಹೇಳ್ಬಿಟ್ಟು ಕೆಲವರು ಹೋರಾಟ ನಡೆಸ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಮ್ಗೆ ಅನುಕೂಲ ಆಗುತ್ತೆ, ನಮ್ಗೆ ಒಳ್ಳೇದಾಗುತ್ತೆ. ಬಿಡದಿ ಟೌನ್ಶಿಪ್ ಆದರೆ ಮಕ್ಕಳು ಕೈಗಾರಿಕಾ ಪ್ರದೇಶ ಆಗುತ್ತೆ, ಮಕ್ಕಳ ಕೆಲಸ ಉದ್ಯೋಗ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ಯಾವುದು ಆಗಲ್ಲ. ಅವರು ಟೌನ್ಶಿಪ್ ಮಾಡೋದು ಎಂತಕ್ಕೆ ಅಂದರೆ ಇದಕ್ಕೆ ಕಮಿಷನ್ಗೋಸ್ಕರ. ನಮ್ಗೆ 2 ಕೋಟಿ 2.5 ಕೋಟಿ ಅಂತಾರೆ, ಅವ್ರು 10 ಕೋಟಿಗೂ 15 ಕೋಟಿಗೂ ಮಾರ್ಕೊಂಡು ಹೋಯ್ತಾರೆ. ಹಾಂ, ಇವಾಗ ನಾವೇನು ಮಾಡೋಣ? ಇಲ್ಲಿ ನಮಗೆ ಕೆಲಸ ಕೊಟ್ಟಾರೆ, ನನಗಾಗಲೇ 70 ವರ್ಷ, ನಾವೇನು ಮಾಡೋಕ್ಕಾಯ್ತದೆ? ಹಾಂ, ಇವಾಗ ನಾವು ನುಗ್ಗೆ ಸೊಪ್ಪು ಬೆಂಗಳೂರಿಗೆ ಹೋಯ್ತದೆ, ಕೊತ್ತಂಬರಿ ಸೊಪ್ಪು ಹೋಯ್ತದೆ, ಪಾಲಕ್ ಹೋಯ್ತದೆ, ಪುದೀನ ಹೋಯ್ತದೆ.
ಕರಿಬೇವಿನ ಸೊಪ್ಪು ಹೋಯ್ತದೆ ಎಲ್ಲ ಹಂಗಾರೆ ಎಲ್ಲ ಸೊತ್ತೆ ಹೋಗೋರು ಬೆಂಗಳೂರಲ್ಲಿ ತಿಂದವರೆಲ್ಲ ನಮ್ಮ ತರಕಾರಿನ. ಇನ್ನೊಂದು ಬಿಡದಿ ಟೌನ್ಶಿಪ್ ಅಂದರೆ ಬಿಡದಿ ಸುತ್ತಮುತ್ತಲ ಹೈನುಗಾರಿಕೆ ಹೆಚ್ಚಿದೆ. ಈಗ ಪ್ರತಿಯೊಬ್ಬ ರೈತರು ದಿನಕ್ಕೆ 40-50 ಲೀಟ್ರ್ ಹಾಲು ಹಾಕ್ತಾರೆ. ಸರ್ ನಾನು ಕೇಳೋದು ಇಡೀ ಕರ್ನಾಟಕ ಜನತೆಗೆ ಒಂದೇ ಮನವಿ ಸರ್, ಎಲ್ಲರೂ ಬಂದು ರೈತರು ಬೆಂಬಲ ಕೊಡಿ. ಯಾಕೆಂದರೆ ನೀವು ತಿಂತಾರೋದು ಅನ್ನ ರೈತರಿಂದ ಅನ್ನೋದು ಯಾರೂ ಮರೆಯೋಕೆ ಹೋಗಬೇಡಿ. ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥದ್ರಲ್ಲಿ ನೀವು ರೈತರ ಬಗ್ಗೆ ಇವತ್ತು ಒಬ್ಬರು ಬಂದು ಸಪೋರ್ಟಾಗಿ ನಿಂತಿಲ್ಲ ಅಂದರೆ ಒಂದು ಹೇಳ್ತೀನಿ ಕೇಳಿ, ನೀವು ಯಾರು ಅನ್ನ ತಿನ್ನಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇವತ್ತು ರೈತನೇ ದೇಶದ ಬೆನ್ನೆಲುಬು ಅಂತಾರೆ ಸರ್. ಅವ್ರು ಅಷ್ಟು ಜನ ಬಂದು ಕೂತಿದ್ದಾರೆ, ಒಬ್ಬರು ಕೂಡ ಬಂದು ಸ್ಪಂದಿಸ್ತಾ ಇಲ್ಲ ಅಂದರೆ ನಾವೇನು ಹೇಳ್ಬೇಕು ಸರ್? ನಾವು ಹೇಳ್ತಾ ಇರೋದು ಎಷ್ಟೋ ಜನ ಆ್ಯಕ್ಟರ್ಸ್ಗಳಿರ್ಬೋದು, ಫಿಲಮ್ ಚೇಂಬರ್ಗಳಿರ್ಬೋದು, ಪ್ರತಿಯೊಬ್ಬರು ಯಾರು ಕೂಡ ಬಂದು ಒಬ್ಬರು ಕೂಡ ಸ್ಪಂದಿಸ್ತಾ ಇಲ್ಲ ಸರ್. ನಾವು ಕೇಳೋದೇನು ಗೊತ್ತಾ ಸರ್, ಇವ್ರು ಸರ್ಕಾರದಲ್ಲಿ ಇವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ವಾ? ಬಿಟ್ಬಿಡಿ. ಅದನ್ನು ಬಿಟ್ಟು ಭೂಮಿನ ಕಿತ್ಕೊಂಡು ಮಾಡ್ತೀವಿ ಅಂತ ಹೋದರೆ ನಾವು ಬಿಡಲ್ಲ ಸರ್. 1000 ಜಾಗ ಇದೆಯಲ್ಲ ಸರ್ ಬೆಂಗಳೂರಲ್ಲೇ, ಎಷ್ಟು ಜಾಗ ಇಲ್ಲ? ಇರೋ ಬೆಂಗಳೂರಲ್ಲೇ ಬದುಕಾಯ್ತಾ ಇಲ್ಲ ನಾವು. ಇವ್ರೇನು ಮಾಡಿದ್ದಾರೆ ಬೆಂಗಳೂರು? ನೀವು ಹೇಳ್ತಾ ಇರೋದು ಅಂದರೆ ಬೆಂಗಳೂರನ್ನೇ ನೀಟ್ನೆಸ್ ಮಾಡೋಕ್ಕಾಗ್ತಿಲ್ಲ, ಬೆಂಗಳೂರನ್ನೇ ಸ್ವಚ್ಛ ಮಾಡೋಕ್ಕಾಗ್ತಿಲ್ಲ. ಆಯ್ತಲ್ಲ ಇವ್ರ ಕೈಯಲ್ಲಿ. ನಾನು ಹೇಳ್ತಿದ್ದೀನಿ ಕೇಳಿ, ಬೆಂಗಳೂರೇ ಏನು ಮಾಡೋಕ್ಕಾಯ್ತಲ್ಲ ಇವ್ರ ಕೈಯಲ್ಲಿ. ಅರ್ಥ ಆಯ್ತಾ? ಇದು ತಗೊಂಡು ಏನು ಮಾಡ್ತಾರೆ ಇವರು? ಏನು ಮಾಡ್ಬೋದು? ಏನು ಫ್ಯಾಕ್ಟ್ರಿ ಕಟ್ತಾರಾ? ಬೇರೆ ಏನು? ಬೆಂಗಳೂರು ಕಲುಷಿತವಾಗಿದೆ. ಕಲುಷಿತವಾಗಿರೋ ಬೆಂಗಳೂರನ್ನೇ ಅವರು ಸ್ವಚ್ಛ ಮಾಡೋಕ್ಕಾಗ್ತಿಲ್ಲ. ಹೌದು. ಸ್ವಚ್ಛವಾಗಿರ್ತಕ್ಕಂಥ ರೈತರು ಬೆಳೆ ಅನ್ನ ತಿಂತಕ್ಕಂಥ ಜಾಗಗಳನ್ನು ಭೂಸ್ವಾಧೀನ ಮಾಡ್ಕೊಳ್ತಾವ್ರೆ ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತ ಸರ್, ಅಕ್ರಮನೇ ಮಾಡ್ತಾರೆ ಇದ್ದವರು. ಅನ್ಯಾಯ ಮಾಡ್ತಾವ್ರೆ ರೈತರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಒಂದು ಮಾತು ಅಂದರು, ಬಿಡದಿಲ್ಲ ಯಾರು ರೈತರೇ ಇಲ್ಲ ಅಂತ. ಮತ್ತೆ ಇಲ್ಲಿ ಕೂತಿರೋರು ಯಾರು ಸರ್? ನಾನು ಕೇಳ್ತಾರೆ, ಇಲ್ಲೆಲ್ಲ ಕೂತಿರೋರು ಯಾರು? ಮತ್ತೆ ಅವ್ರು ಹೇಳ್ತಾರಲ್ಲ ಬಿಡದಿಲ್ಲ ರೈತರೇ ಇಲ್ಲ ಅಂತ. ಮತ್ತೆ ಇಲ್ಲೆಲ್ಲ ಕೂತಿರೋರು ಯಾರು? ರೈತರೇ ತಾನೇ ಸರ್. ಫಸ್ಟು ರೈತರಿಗೆ ನೀವು ಬೆಲೆ ಕೊಡಿ, ನಿಮ್ಮ ಸರ್ಕಾರಕ್ಕೆ ನಾವು ಬೆಲೆ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ರೈತರಿಂದ ಸರ್ಕಾರ ಸರ್, ಸರ್ಕಾರದಿಂದ ರೈತರಲ್ಲ. ನಾನು ಬನಶಂಕರಿಗೆ ತೆಂಗಿನಕಾಯಿ ತಗೊಂಡು ಹೋಗ್ತೀನಿ, 3-4 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಫುಟ್ಪಾತ್ ಮೇಲೆ ಗಬ್ಬು ನಾರ್ತದೆ ಕಚ್ಚಡ. ಅವ್ರು ಯಾರನ್ನ ಕೇಳಿದ್ರೆ ಟೀಸರ್ಸ್ ಮಾಡೋಕೆ ಹೋದೆ ಅದು ಯಾವುದೋ ಗಲ್ಲಿಗೆ, ಏನ್ರಿ ಯಾರು ಬಂದು ಇರ್ತಾರೆ, ಅಯ್ಯೋ ಯಾರು ಬರ್ತಾರೆ ಗೌಡ್ರೆ, ಬಂದಾಗ ಹೇಳ್ಕೊಂಡು ಹೋಗ್ತಾರೆ, ಒಬ್ಬರು ದಿಕ್ಕೇ ಇಲ್ಲ ಅಂತಾರೆ ಅವರು ಬೆಂಗಳೂರಿನಲ್ಲಿ. ಬನಶಂಕರಲ್ಲಿ ಇವಾಗ ಬಾಲಕೃಷ್ಣ ಹೇಳ್ತಾರೆ ಎಲ್ಲರಿಗೂ ಕ್ಯಾನ್ಸರ್ ಬಂದ್ಬಿಟ್ಟದೆ ಅಂತ. ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡೋನು ಬಾಲಕೃಷ್ಣ? ಇಲ್ಲಿ ಕ್ಯಾನ್ಸರ್ ಬಂದ್ಬಿಟ್ಟಿರೋರಿಗೆ ಇವಾಗ ಯಾರನ್ನ ತಂದು ಹಾಕ್ತಾರೆ, ಟೌನ್ಶಿಪ್ ಮಾಡ್ತೀವಿ, ಅವ್ರಿಗೆ ಬರಲ್ವ ಕ್ಯಾನ್ಸರು? ಇವಾಗ ನಾವೇನು ಹಂಗಾರೆ ಎಲ್ಲ ಸೊತ್ತೆ ಹೋಗಿದ್ದೀವ? ಅಂದರೆ ನೀವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದೇನು ಅಂತಂದರೆ, ಸರ್ಕಾರ ರೈತರಿಗೆ ಏನು ನಮ್ಗೆ ಒಳ್ಳೇದು ಮಾಡ್ತಾ ಇಲ್ಲ. ಸರ್ಕಾರ ಏನು ಮಾಡ್ತಾ ಇದೆ, ಕಮಿಷನ್ಗೋಸ್ಕರ ಆಸೆ ಪಟ್ಟು ರೈತರ ಜೀವದ ಜೊತೆಗೆ ಆಟ ಆಡ್ತಾ ಇದೆ. ಸರ್ಕಾರದ ರೈತರ ಜಮೀನನ್ನು ಭೂಸ್ವಾಧೀನ ಮಾಡಿಕೊಂಡು ಕಮಿಷನ್ಗೋಸ್ಕರ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಇವಾಗ ಸರ್ಕಾರಿ ಜಮೀನು 3000 ಚಿಲ್ಲರೆ ಎಕರೆ ಗೋಮಾಳ. ಯಾರ್ಯಾರು ಹೆಸ್ರಿಗೆ ಬೇಕೋ ಆ ಕಾಂಗ್ರೆಸ್ನ ಕಡೆ ಲೀಡ್ರುಗಳು 3 ಎಕರೆ 4 ಎಕರೆ 5 ಎಕರೆ ಬೇರೆ 500-600 ಎಕರೆಗೆ ತಂದು ಮಾಡ್ಕವ್ರೆ. ಇವಾಗ ಅಕ್ವೈರುವಂತ ಎತ್ತದ ಮೇಲೆ ಮಾಡ್ಕೊಂಡಿರೋದು. ಅದು ಹೆಂಗೆ ಮಾಡಿದ್ರಿ ನೀವು? ನಮಗೆ ಬಾಲಕೃಷ್ಣ ಹೇಳ್ಬಿಡ್ತಾನೆ ಕ್ಯಾನ್ಸರ್ ಬಂದ್ಬಿಡ್ತದೆ ಅಂತೆ. ಇವಾಗ ಬೇಕಾದಷ್ಟು ಹೊಸೂರ್ನವ್ರೇನೆ ಒತ್ತಾರೆ ಇದ್ರೆ ಟ್ಯಾಕ್ಟ್ರಲ್ಲಿ ಹೊಡಿತಾರೆ, ಗಾಡೀಲಿ ಹೊಡಿತಾರೆ, ಸೈಕಲ್ ಮೋಟ್ರಲ್ಲಿ ಹೊಡಿತಾರೆ. ಅವ್ರು ಹಾಲು ಕುಡಿಯಲ್ವಾ ಲೀಡ್ರುಗಳು? ಅವ್ರೇನು ಬಾಂಬೆ ಹೈದರಾಬಾದಿಂದ ತರಿಸ್ತಾರ ತರಕಾರಿ? ಹೈನುಗಾರಿಕೆಗೆ ಹೆಚ್ಚು ಉತ್ತೇಜನ ಕೊಟ್ಟಿರ್ತಕ್ಕಂಥದ್ದು ಪ್ರದೇಶ ನಿಮ್ಮದು. ರೇಷ್ಮೆಗೂ ಉತ್ತೇಜನ ಜಾಸ್ತಿ ಇದೆ ನಿಮ್ಗೆ. ರೇಷ್ಮೆ ಜಾಸ್ತಿ ಹೆಸರೇ ಬಂದ್ಬಿಟ್ಟದಲ್ಲ ರೇಷ್ಮೆ. ರಾಮನಗರ ಒಂದೇದು ಅಂತ ರೇಷ್ಮೆ ನಾಡು ಅಂದ್ಬಿಟ್ಟು. ಈಗ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ ಯಜಮಾನ್ರೆ ಈ ಹೋರಾಟದ ವಿಚಾರವಾಗಿ? ಹೋರಾಟದ್ದೇನಿಲ್ಲ, ನಾವೇನು ಮಾಡಿದ್ರು ಕೈ ಬಿಡೋದಿಲ್ಲ. ಪ್ರಾಣ ಹೋದ್ರು ಸರಿಯೇನೆ, ಬೇಕಾದ್ರೆ ಮಣ್ಣು ಮಾಡಿಬಿಡ್ಲಿ ನಮ್ಮನ್ನು. ಪ್ರಾಣ ಹೋದ್ರೂ ಭೂಮಿ ಬಿಡಲ್ಲ ಭೂಮಿ ಬಿಡಲ್ಲ. ಮೈಸೂರು ನೈಸ್ ರೋಡ್ ತಡಿತೀವಿ ಎಲ್ಲ. ಪ್ರತಿಯೊಬ್ಬರು ಮೈಸೂರು ಈ ಕಡೆ ಆನೇಕಲ್ಲು ದೇವನಹಳ್ಳಿ ಕಡೆಯಿಂದ ಬರ್ತಾರೆ ಸಂಘದವರು. ನೈಸ್ ರೋಡ್ ತಡಿತೀವಿ, ಅಲ್ಲಿಗೂ ಮುಗಿಲ್ಲ ಅಂದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀರಾ? ಅದಕ್ಕೂ ರೆಡಿ ನಾವು. ಅಂದರೆ ನಿಮಗೆ ಈ ಹೋರಾಟ ಮಾಡೋದಕ್ಕೆ ಬೆಂಬಲ ಕೊಡ್ತಾರೆ. ಬೆಂಬಲ ಎಲ್ಲ ಸಂಘಟನೆಗಳಿಂದ ಎಲ್ಲ ಕಡೆಯಿಂದ ನಿಮ್ಗೆ ಬೆಂಬಲ ಇದೆಯಾ? ಅದೇ ಐತೆ. ನಾವೇನು ಒಂದು ದಿವಸ ಯಾರನ್ನೂ ಕರೀಲಿಲ್ಲ, ಬೇಕಾದಷ್ಟು ಅವರೇ ಅವರೆಲ್ಲ ಹುಡಿಕೊಂಡು. ಅಂದರೆ ಮುಂದಿನ ಹೋರಾಟ ಭೂಮಿ ನಾವು ಕೊಡಲ್ಲ ಅನ್ನೋವರೆಗೂ ಹೋರಾಟ ನಡೆಸ್ತೀವಿ. ಯಾವುದೇ ಕಾರಣಕ್ಕೂ ಕೊಡಲ್ಲ. ಇವಾಗ ಕೊಡಬೇಕು ಅಂತ ಅವರೆಲ್ಲ ಬೇಕಾದ್ರೆ ಅವ್ರ ಅಡಬೇದೇ ಕೊಟ್ಕೊಳ್ಳಿ, ನಾವು ಕೇಳಲ್ಲ. ದಾನಕ್ಕೆ ಕೊಟ್ಕೊಳ್ಳಿ, ಬೇಕಾದ್ರೆ ಕಾಸಾದರೂ ಇಸ್ಕೊಳ್ಳಿ. DK ಶಿವಕುಮಾರ್ಗೆ ಬಾಲಕೃಷ್ಣಗೆ ದಾನಕ್ಕೆ ಕೊಟ್ಕೊಳ್ಳಿ. ನಾವು ಮಾತ್ರ ಕೊಡೋಕೆ ರೆಡಿ ಇಲ್ಲ. ಪ್ರಾಣ ಹೋದ್ರೂ ಬಿಡಲ್ಲ. ಭೂಮಿ ನಮ್ಮ ಹತ್ರ ಇದ್ರೆ ಸಾಕು. ಇವತ್ತು ಇವ್ರು ಇರ್ತಾರೆ, ನಾಳೆ ಅವ್ರು ಬರ್ತಾರೆ, ಅವ್ರದ್ದು ಬಿಸಾಕಿ ನಮ್ಮ ಭೂಮಿ ನಮ್ಮ ಹತ್ರ ಇದ್ರೆ ಸಾಕು. ಆ ಭೂಮಿಲೇ ನಾವು ದುಡ್ಕೊಂಡು ತಿಂತೀವಿ. ಇಷ್ಟು ಮಾತ್ರ ಹೇಳಬಲ್ಲೆ. ಏನು 1 ರೂಪಾಯಿನ ಅಭಿವೃದ್ಧಿನೂ ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ. ಇಲ್ಲಿ ಅಂತ ಸ್ಥಳ ಎಲ್ಲೂ ಸಿಕ್ಕಲ್ಲ. ಜಮ್ಮದ ಮಾತಲ್ಲ, ಇಲ್ಲಿ ಇರೋ ಜಮೀನು ಎಲ್ಲೂ ಸಿಕ್ಕಿಲ್ಲ. ಫಲವತ್ತಾದ ಜಾಗ
ಒಳ್ಳೆ ಬೆಳೆ ಬೆಳೆದಿದ್ದೀವಿ, ನೋಡಿ ನಡೀರಿ. ಹಾಂ, ತೋರ್ಸಿ ನಡೀರಿ, ನೋಡಿರಿ. ಈಗ ಕುಮಾರಸ್ವಾಮಿ ಅವರು ಮಾಡಿದಾಗ, ಟೌನ್ಶಿಪ್ ಮಾಡಿದಾಗ ಭೂಮಿ ಬರೀ ನೆಲ ಇತ್ತು, ಈಗ ಸಮೃದ್ಧಿಯಾಗಿ ಭೂಮಿ ಬೆಳೆದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ಅವರು ಬೆಳೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ನಡೀರಿ, ಭೂಮಿ ತುಳಿರಿ, ನೋಡ್ರಿ ಕಣ್ಣಾರ, ಆವಾಗ ನಿಮ್ಗೆ ಗೊತ್ತಾಯ್ತದೆ. ಇದೇನು ಸಾಮಾನ್ಯವಾದ ಮಾತಲ್ಲ, ಜಮ್ಮದ ಮಾತಲ್ಲ ಇದು. ಭೂಮಿ ತುಳಿದು ನಮಗೆ ಯಾವುದು ಹಿತಾರ್ಥ ಮಾಡಿಕೊಡಿ. ನಮ್ಮ ಭೂಮಿ ನಮ್ಗೆ ಬೇಕೇ ಬೇಕು, ಇನ್ನೊಂದು ಬೇಡ. ಹಾಂ, ಭೂಮಿ ಬಿಟ್ಟು ನಾವು ಒಂದು ಗೌನ್ ಪಾದದಾಗಲ ಕೊಡಲ್ಲ. ಎಲ್ಲಿಂದ ಎಲ್ಗಾರು ಹೋಲಿ. ಹಾಂ, ಈ ಬಾಲಂಡ ಅಲ್ಲಿ ವಿಧಾನಸೌಧದಲ್ಲಿ ಕುಂತ್ಕೊಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಟ್ರೆ ರೈತ 24 ಗಂಟೆ ತ್ಯಾಗ ಮಾಡೋ ರೈತನಿಗೆ ಗೊತ್ತು. ಅವನಿಗೇನು ಗೊತ್ತು? ಅವನ ಜಮೀನಲ್ಲಿ ನಮಗೆ ಭಾಗ ಕೊಡ್ತಾನೇನ್ರಿ? ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ, ನಮ್ಗೆ ಅಷ್ಟೋ ಇಷ್ಟೋ ನಮ್ಗೆ ಭೂಮಿ ಬೇಕು. ಯಾರನ್ನ ಕಟ್ಕೊಂಡೇನು? ನಮ್ಮ ಭೂಮಿ ನಮ್ಗೆ ಬೇಕು. ದಯವಿಟ್ಟು ಭೇದ ತಿಳ್ಕೊಬೇಡಿ, ಭೂಮಿ ನಮಗೆ ಬೇಕು. ಇದ್ದದ್ದು ಕಟ್ಕೊಂಡು ಏನೂ ಬೇಕಾಗಿಲ್ಲ. ವೀಕ್ಷಕರೇ ನೋಡಿ, ರೈತರ ಅಳಲು ಯಾವ ರೀತಿ ತೋಡ್ಕೊತಾ ಇದ್ದಾರೆ ಅಂತಂದರೆ, ಫಲವತ್ತತೆಯಾಗಿ ಬೆಳೀತಾ ಇರ್ತಕ್ಕಂಥ ಭೂಮಿಯಲ್ಲಿ ದೇಶದ ಬೆನ್ನೆಲುಬು ರೈತ ಅಂತಾನೆ. ಇವತ್ತು ಯಾವ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಫಾರಿನಲ್ಲಿ ನಾವು ಊಟಕ್ಕೋಸ್ಕರ ಟ್ಯಾಬ್ಲೆಟ್ಸ್ ತೊಗೊತೀವಲ್ಲ, ಆ ಮಟ್ಟಕ್ಕೆ ಇವತ್ತು ರೈತರು ಬೆಳೀತಾ ಇರ್ತಕ್ಕಂಥ ತರಕಾರಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಎಲ್ಲ ರೈತರಿಂದನೇ ಇವತ್ತು ನಮ್ಮ ಎಲ್ಲ ದೇಶದಲ್ಲಿ, ಪ್ರತಿಯೊಂದು ದೇಶದಲ್ಲೂ ರೈತರಿಂದನೇ ಅನ್ನ ತಿಂತಾ ಇರೋದು. ಆದರೆ ಈಗ ಅನ್ನ ತಿಂತಕ್ಕಂಥದ್ದನ್ನೇ ಟ್ಯಾಬ್ಲೆಟ್ ತಿನ್ನೋ ಮಟ್ಟಕ್ಕೆ ಇವತ್ತು ಮಾಡಿದ್ದಾರೆ. ಯಾಕಂದರೆ ಈ ಭೂಮಿನೆಲ್ಲ ಕಸ್ಕೊಂಡು ಭೂಸ್ವಾಧೀನ ಮಾಡಿಕೊಂಡು ರೈತರಿಗೆ ಅನ್ಯಾಯ ನಡೀತಾ ಇದೆ. ನಾನು ಇದೇ ಸ್ಥಳೀಕರ ನೀವು? ಹೌದು, ಇದೇ ಗ್ರಾಮ ಬೈರಮಂಗಲ ಗ್ರಾಮದ ಒಬ್ಬ ರೈತ ನಾನು. ನಮ್ಮದು ಇಲ್ಲಿ 2 ಎಕರೆ ಜಮೀನಿದೆ. ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಮತ್ತು ಆರ್ಥಿಕವಾಗಿ ನಾವು ಸಬಲೀಕರಣ ಆಗಿದ್ದೀವಿ. ವ್ಯವಸಾಯ ಮಾಡಿಕೊಂಡು ಸ್ವಾವಲಂಬಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಎಕರೆ ಇದೆ ನಿಮ್ಮದು? 2 ಎಕರೆ ಇದೆ. ನೀವೇನು ಬೆಳೆ ಬೆಳೆದಿದ್ದೀರಾ? ನಂದು 1 ಎಕರೆನಲ್ಲಿ ಬಾಳೆ ಇದೆ, 1 ಎಕರೆ ಅಡಿಕೆ ಇದೆ. ಅದರ ಅಡಿಕೆನಲ್ಲಿ ಹಸು ಇಟ್ಕೊಂಡಿದ್ದೀವಿ, ಹಸುಗಳಿಗೆ ಮೇವಿದೆ. ಈಗ ಭೂಸ್ವಾಧೀನ ಮಾಡೋದು ಒಳ್ಳೆಯದ ಕೆಟ್ಟದ? ನಿಮಗೆ ಅನುಕೂಲ ಆಗ್ತಿದೆಯಾ, ಅನಾನುಕೂಲ ಆಗ್ತಾ ಇದೆಯಾ? ಇದು ಅನಾನುಕೂಲ ಅಂತ ನಾನು ಹೇಳ್ತೀನಿ ಸ್ವಾಮಿ. ಇಲ್ಲಿ ಯಾವ ರೀತಿ ಅನಾನುಕೂಲ? ಏನಪ್ಪ ಅಂತ ಅಂದರೆ ಹೇಳಿದ್ರೆ, ಇಲ್ಲಿರೋಂಥ ರೈತರೆಲ್ಲ ಸ್ವಾವಲಂಬಿಗಳು ಆಗಿದ್ದಾರೆ. ಸುಮಾರು ಒಂದು 7,000 ಇಂದ 8,000 ಕುಟುಂಬಗಳು ನಮ್ಮ 2 ಗ್ರಾಮ ಪಂಚಾಯತಿಯಿಂದ ಐತೆ. ಯಾಕೆ ಅನಾನುಕೂಲ ಅಂತ ಹೇಳಿದ್ರೆ, ಈಗ ಇಲ್ಲಿ ರೇಷ್ಮೆ ಪ್ರಬಲವಾಗಿ ರೇಷ್ಮೆ ಬೆಳೀತಾರೆ ನಮ್ಮ ರೈತರು. ಎರಡನೇದು ಹೈನುಗಾರಿಕೆ ಮಾಡ್ಕೊಂಡವ್ರೆ. ಇವೆರಡೂ ವಾಣಿಜ್ಯ ಬೆಳೆ ಇಟ್ಕೊಂಡು ಸ್ವಾವಲಂಬಿ ಆಗವ್ರೆ. ಅದರಿಂದ ಇದು ಅನಾನುಕೂಲ ಅಂತ ಹೇಳ್ತೀನಿ. ಜೊತೆಗೆ ಸುಮಾರು ಒಂದು 60-70 ಸಾವಿರ ಹಸುಗಳೈತೆ. ಒಂದು ದಿನಕ್ಕೆ 20ರಿಂದ 25 ಸಾವಿರ ಲೀಟ್ರ್ ಹಾಲು ಒಂದು ದಿನಕ್ಕೆ ಉತ್ಪತ್ತಿ ಆಯ್ತಿದೆ. ಇಲ್ಲಿ ಏನು ರೇಷ್ಮೆ ಒಂದು ತಿಂಗಳಿಗೆ 3ರಿಂದ 5 ಕೋಟಿ ವ್ಯಾಪಾರ ಆಯ್ತಿದೆ ರೇಷ್ಮೆ 2 ಪಂಚಾಯತಿಯಿಂದ. ಅದರಿಂದ ಈಗ ಅಭಿವೃದ್ಧಿ ಆಗದೆ ಅಂತೀರಾ, ಅಭಿವೃದ್ಧಿ ಆಗಿಲ್ಲ ಅಂತ ತಮ್ಮ ಮಾಧ್ಯಮದಲ್ಲಿ ತಾವೇ ಈಗಾಗಲೇ ಹಸಿರು ಇದನ್ನು ನೋಡಿದಿರಿ. ಮಲೆನಾಡು ಅಂತ ಪ್ರದೇಶ ಅಂತ ತಾವು ಎಲ್ಲ ಈಗಾಗಲೇ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಿದ್ದೀರಿ, ತೋರಿಸ್ತಾ ಇದ್ದೀರಾ. ಅದರಿಂದ ಇಲ್ಲಿ ಇರೋವಂಥದ್ದು ವಾಣಿಜ್ಯ ಬೆಳೆಗಳು, ಬಹುವಾರ್ಷಿಕ ಬೆಳೆ, ಅಡಿಕೆ, ತೆಂಗು, ಮಾವು ಎಲ್ಲ ಥರದ ಸಸ್ಯ ಐತೆ. ಈವನ್ನು ಏಲಕ್ಕಿ ಕೂಡ ಬೆಳೆದಿದ್ದೀವಿ ನಮ್ಮ ಭಾಗದಲ್ಲಿ. ಏಲಕ್ಕಿ ಕೂಡ ಅಂತ ಬೆಳೆ ಅಂತ ಭೂಮಿ ಇರೋದ್ರಿಂದ ಇದು ಮಲೆನಾಡಿಗೆ ಸರಿ ಅಂತ ನನ್ನ ಅಭಿಪ್ರಾಯ ಸರ್. ಈಗ ಇದೇ ಭೂಸ್ವಾಧೀನ ಮಾಡೋದ್ರಿಂದ ಒಳ್ಳೆಯದು, ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಒಳ್ಳೆಯದಾಗ್ತಿದೆ ಅಂತ ಕೆಲವರು ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಅವರು ನಮ್ಮ ಭೂ ಸ್ವಾಧೀನ ಮಾಡ್ಕೊಳ್ಳಿ, ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯ ಇದೆ, ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ವಿಚಾರವಾಗಿ ಏನು ಹೇಳ್ತೀರಾ ನೀವು? ನೋಡಿ ಸರ್, ಈಗ ನಾನು ಪಿತ್ರಾರ್ಜಿತವಾಗಿ ಬಂದಿರೋಂಥ ಆಸ್ತಿ, ನಮ್ಮ ತಾತಂದು ಆಸ್ತಿ ನಮ್ಮ ಅಪ್ಪನಿಗೆ ಕೊಟ್ಟವ್ರೆ, ನಮ್ಮ ಅಪ್ಪ ನಮಗೆ ಕೊಟ್ಟವ್ರೆ. ನಾವು ನೆಕ್ಸ್ಟ್ ಮಕ್ಳಿಗೆ ಕೊಡಬೇಕಾ ಬೇಡವಾ ಸರ್? ನಾನು ಸಂಪಾದನೆ ಮಾಡಿದರೆ ಕೊಡೋಣ ಬಿಡಿ ಅಂತ ನನ್ನ ಹಕ್ಕು ಅಂತ ನಾನು ಹೇಳ್ಬೋದಿತ್ತು. ನಮ್ಮ ಭೂಮಿ ನಮ್ಮ ಹಕ್ಕು, ಅದು ನಮ್ಮ ಹಕ್ಕು, ನಮ್ಮದು ಅಂತ ಬಂದಾಗ ನೆಕ್ಸ್ಟು ಪೀಳಿಗೆಗೆ ನಾವು ಕೊಡಲೇಬೇಕಾಯ್ತದೆ ನಮ್ಮ ಆಸ್ತಿನ. ಈಗ ನಮ್ಮ ತಂದೆನೋ ನಮ್ಮ ತಾತನ ಮಾರ್ಕೊಂಡು ಬೇರೆ ಕಡೆ ಹೋಗಿದ್ರೆ ಇಂಥ ಸಮೃದ್ಧಿ ಆಗಿರೋಂಥ ಜಾಗದಲ್ಲಿ ನಾವು ಇರ್ತಿದ್ವಾ? ಅಲ್ವಾ ಸರ್? ಅವ್ರು ಉಳಿಸ್ಬಿಟ್ಟವ್ರೆ, ಅವರು ಉಳಿಸಿರೋದನ್ನ ನಾವು ಗಳಿಸ್ಕೊಂಡು ಹೋಗ್ತಾ ಇದ್ದೀವಿ, ಬೆಳ್ಕೊಂಡು ಜೀವನ ಸಾಕ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಇಲ್ಲಿರೋಂಥ ರೈತರೆಲ್ಲ ಸ್ವಾವಲಂಬಿ ಆಗ್ಯವ್ರೆ, ಯಾರು ಪರಾವಲಂಬಿ ಇನ್ನೊಬ್ಬರ ಆಶೆ ಇಲ್ಲ. ಕೆಲವರು ಆಗಲಿ ಅಂತ ಅನ್ನೋ ಉದ್ದೇಶ ಇಟ್ಕೊಂಡಿರೋರು ಯಾರು ಅಂತ ಅಂದರೆ, ಈ GBD ಅನ್ನೋದೊಂದು ಪ್ರೈವೇಟ್ ಸಂಸ್ಥೆ ಆಗೈತೆ. ಈ ಪ್ರೈವೇಟ್ ಸಂಸ್ಥೆಯಲ್ಲಿ ಭೂ ಸ್ವಾಧೀನದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಯಾರೋ ಕೆಲವರು ದಳ್ಳಾಳಿಗಳು ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಬೇರೆ ನಮ್ಮ ರೈತರು ಸ್ವಾವಲಂಬಿಗಳು ಯಾರು ಭೂಮಿ ಕೊಡೋಕೆ ಇಷ್ಟ ಇಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು,
ಏನು ಹೇಳ್ತೀರಿ? ಅಂದರೆ ಭೂಮಿ ತಾಯಿನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಭೂಮಿ ತಾಯಿನೇ ನಮಗೆಲ್ಲ ಆಸರೆ ಅಂತ ಎಲ್ಲ ನೀವು ಹೇಳ್ತಾ ಇದ್ದೀರಾ. ಹೌದು ಸರ್. ಇನ್ನೊಂದು ಸರ್, ಅಭಿವೃದ್ಧಿ ವಿಚಾರದಲ್ಲಿ ಬಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಭಿವೃದ್ಧಿ ಮಾಡಲೇಬೇಕು ಅನ್ನೋದಿದ್ರೆ ಮಾಡಲಿ ಸರ್. ಈಗ ಏನು ಕುಮಾರಸ್ವಾಮಿ ಅವರು ರೇಷ್ಮೆ ಇದು ಏನು ಏಷ್ಯಾದಲ್ಲೇ ಒಂದು ಚನ್ನಪಟ್ಟಣ ಹತ್ರ ಒಂದು ರೇಷ್ಮೆ ಮಾರುಕಟ್ಟೆ ಮಾಡವ್ರೆ. ಈ ಡಿ ಕೆ ಶಿವಕುಮಾರ್ ಸಾಹೇಬರು KMF ಬೆಂಗಳೂರಲ್ಲಿದ್ದಂಥದ್ದು ಕನಕಪುರದಲ್ಲಿ ಮಾಡವ್ರೆ. ರಾಮನಗರದಲ್ಲಿ ಏನು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಮಾಡಿದ್ರು ಕುಮಾರಸ್ವಾಮಿ ಅವರು. ಇದು ಮತ್ತು ಡಿ ಕೆ ಶಿವಕುಮಾರು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋಕೆ ಕೊಟ್ಟರು. ಈಗ ಕನಕಪುರದಲ್ಲಿ KMF ಬೇಕು, ರಾಮನಗರದ ಜನ KMF ಬೇಡವಾ? ಮಾಡಲಿ ಸರ್. ಇಲ್ಲೂ ಬಿಡದಿ ಹೋಬಳಿನಲ್ಲಿ ಒಂದು ದಿನಕ್ಕೆ 2.5 3 ಲಕ್ಷ ಲೀಟ್ರ್ ಒಂದು ದಿನಕ್ಕೆ ಉತ್ಪತ್ತಿ ಆಯ್ತಿದೆ. ಬೆಂಗಳೂರಿಗೆ ಹೋಗೋದು ಬೇಡ ಸರ್, ಅದು ಹಾಲು ಇಲ್ಲೇ ಬಿಡದಿ ಹತ್ರನೇ ಒಂದು ಸಂಸ್ಕರಣಾ ಘಟಕ ಮಾಡಲಿ. ಇಲ್ಲೇ ಏನು ಪ್ರೊಡಕ್ಷನ್ ಆಯ್ತಿದೆ, ಏನು ಉತ್ಪತ್ತಿ ಮಾಡ್ತಾರೆ KMF-ಇಂದ, ಅದೇ ಥರ ಉತ್ಪತ್ತಿ ಆಗಲಿ. ಇಲ್ಲಿ ಜನಕ್ಕೂ ಅನುಕೂಲ ಆಗಲಿ, ಹೋಗಿ ಹೊರಗಡೆನೂ ಕಳಿಸ್ಕೊಡ್ಲಿ. ಯಾಕೆ ಆಗಬಾರ್ದು ಸರ್? ಬೆಂಗಳೂರಿಗೆ ಹೋಯ್ತಿದೆ ಹಾಲು, ಮತ್ತೆ ಸಂಸ್ಕರಣೆ ಆಗಿ ಡಿಸ್ಟ್ರಿಬ್ಯೂಟ್ ಇಲ್ಲಿಗೆ ಬರ್ತಿದೆ. ಅಲ್ಲಿ ಉತ್ಪನ್ನ ಬಂದು ಇಲ್ಲಿ ವ್ಯಾಪಾರ ಆಯ್ತಿದೆ. ಅದೇ ಉತ್ಪನ್ನಗಳು ಇಲ್ಲೇ ವ್ಯಾಪಾರ ಮಾಡಲಿ. ಬಿಡದಿ ಈಗ ಇಂಡಸ್ಟ್ರಿಯಲ್ ಏರಿಯಾ, ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಘಟಕ ಓಪನ್ ಮಾಡಲಿ, ಅಭಿವೃದ್ಧಿ ಮಾಡಲಿ ಸರ್. ಅಭಿವೃದ್ಧಿ ಮಾಡೋಕ್ಕೆ ನಾವು ಬೇಡ ಅಂತ ಹೇಳಲ್ಲ. ಈಗಾಗಲೇ 10-15 ವರ್ಷದಿಂದ ಬೆಂಗಳೂರು ಸರೌಂಡು 10 ಕಿಲೋಮೀಟ್ರ್ ಒಳಗಡೆ ಸುಮಾರು 60,000 ಎಕರೆ ಭೂ ಸ್ವಾಧೀನ ಮಾಡ್ಕೊಂಡವ್ರೆ. ಅಲ್ಲಿರೋಂಥವ್ರಿಗೆ ಯಾರಿಗೂ ಒಂದು ಉದ್ಯೋಗ ಕೊಟ್ಟಿಲ್ಲ. ಅಲ್ಲಿರೋಂಥ ರೈತರುಗಳನ್ನ ಒಕ್ಲೆಬ್ಸವ್ರೆ. ಅವರು ಅತಂತ್ರ ಆಗವ್ರು. ಇವಾಗಲೇ ಅವರು ಕೆಲವರು ವೃದ್ಧಾಶ್ರಮಗಳಲ್ಲಿ ಜೀವನ ಸಾಕ್ತವ್ರೆ. ಮಕ್ಕಳು ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕವ್ರೆ. ಇಲ್ಲದೇ ಇರೋಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಮಕ್ಕಳುಗಳು ಬಂದ್ಬಿಟ್ಟೈತೆ ಇವತ್ತಿನ ಜನ್ರೇಷನ್ನು. ಜೊತೆಗೆ ನಮ್ಮಲ್ಲಿ 40 ವಯಸ್ಸಿಂದ 80 ವಯಸ್ಸು ಇರೋವಂಥವ್ರು 60% ಅವರೇ. ಅವ್ರನ್ನೇನು ಮಾಡ್ತಾರೆ ಸರ್? ಅವ್ರಿಗೇನು ಉದ್ಯೋಗ ಕೊಡೋಕ್ಕಾಯ್ತಿದೆ? ಒಂದು ತಿಂಗಳಿಗೆ ಈಗ ಒಂದು ತಿಂಗಳಿಗೆ 2 ಥರ ಹೈನುಗಾರಿಕೆನ ನಡೀತಿದೆ. ಪೇಮೆಂಟ್ ಆಯ್ತು 15 ದಿವ್ಸಕ್ಕೆ ಒಂದು ಸಾರಿ ಹಾಲಿನಲ್ಲಿ ದುಡ್ಡು ನೋಡ್ತಾರೆ. ರೇಷ್ಮೆನಲ್ಲಿ 20 25 ದಿವಸಕ್ಕೆ ದುಡ್ಡು ನೋಡ್ತಾರೆ ಇವರು. ಆಮೇಲೆ ಕೃಷಿ ಇದರಲ್ಲಿ 3 ತಿಂಗಳಿಗೊಂದು ಬೆಳೆ ಬೆಳೀತಾರೆ. ಇವ್ರು ಹೇಳ್ತಾರೆ ಭೂಮಿ ಕಿತ್ಕೊತೀನಿ, 1 ವರ್ಷಕ್ಕೆ 25,000 ಕೊಡ್ತೀನಿ, 30,000 ಕೊಡ್ತೀನಿ, 40,000 ಕೊಡ್ತೀನಿ ಅಂತಾರೆ. 1 ವರ್ಷಕ್ಕೆ ಇವ್ರು ಕೊಡೋದು 30,000, 50,000, 25,000. ಏನು ಕಾಯ್ತಿದೆ ಸರ್ 1 ವರ್ಷಕ್ಕೆ? ಇಲ್ಲಿ 3 ತಿಂಗಳಿಗೆ ಒಂದು ಬೆಳೆ ಬೆಳಿತೀವಿ ಕೃಷಿನಲ್ಲಿ. 15 ದಿವಸಕ್ಕೊಂದು ಹಾಲೊಂದು ದುಡ್ಡು ಬರ್ತಿದೆ. 1 ತಿಂಗಳು 25 ದಿವಸಕ್ಕೆ ರೇಷ್ಮೆ ದುಡ್ಡು ಬರ್ತಿದೆ. ಇದು ಅನುಕೂಲನಾ? ಇವ್ರು ಕೊಡೋದು 1 ವರ್ಷದ್ದು 365 ದಿವಸ ಕಾಯ್ಬೇಕು. ಇವ್ರು ಕೊಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಇರ್ತಿದೆ ಸರ್? ಆದ್ದರಿಂದ ಈ ಏನು ಪ್ರಾಜೆಕ್ಟ್ ಇಟ್ಕೊಂಡವ್ರೆ ಇದು ನಮ್ಮ ರೈತರಿಗೆ ಅನಾನುಕೂಲನೇ ವಿನಃ ಅನುಕೂಲ ಅಂತೂ ಆಗಲ್ಲ ಸರ್. ಅದರಿಂದ ಇದನ್ನು ಮುಖ್ಯಮಂತ್ರಿಯವ್ರನ್ನ ಕೇಳ್ಕೊಳ್ಳೋದು, ಹಿಂದೆ ಸಿಂಗಾಪುರ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಯಾರು SM ಕೃಷ್ಣ ಅವರು ಹೋದ್ರಲ್ಲ ಸರ್, ಇವತ್ತು ಕಸದ ಗುಂಡಿ ಆಗೈತೆ ಬೆಂಗಳೂರು. ಸಿಂಗಾಪುರ ಆಗಬೇಕಾಗಿರೋದು ಕಸದ ಗುಂಡಿ. ಮಳೆಗಾಲದಲ್ಲಿ ನೀರು ನಿಂತ್ಕೋತಿದೆ, ಅದನ್ನು ಕ್ಲೀನ್ ಮಾಡಿದ್ರೆ ಅದು ಅಭಿವೃದ್ಧಿ ಆಯ್ತಿದೆ ಬೆಂಗಳೂರು. ಇಲ್ಲಿ ಆಗಿರೋಂಥ ಅಭಿವೃದ್ಧಿನ ಹಾಳು ಮಾಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಸರ್. ಸರ್ಕಾರಕ್ಕೆ ನೀವೇನು ಸೂಚನೆ ಕೊಡ್ತೀರಾ? ಸರ್ಕಾರದಂದರೆ ಸರ್ಕಾರಕ್ಕೆ ಏನು ಕೇಳ್ಕೊತೀರಾ? ಇಲ್ಲ ಸರ್ಕಾರ ಏನು ನಿಮಗೆ ರೈತರಿಗೆ ಸಹಾಯ ಮಾಡಬೇಕು, ಅಥವಾ ಸರ್ಕಾರ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೋಬೇಕು ರೈತರ ಬೆನ್ನೆಲುಬಾಗಿ? ಈಗ ಏನು ಮಾಡ್ತಿದೆ ಸರ್ಕಾರ? ಸರ್ಕಾರ ಇಲ್ಲಿ ಏನು ಅಂತಂದರೆ ಖಾಸಗೀಕರಣ ಮಾಡೋಕ್ಕೆ ಕೊಟ್ಟವ್ರೆ. ಇಲ್ಲಿ ಭೂಮಿನ ತೊಗೊಂಡು ಖಾಸಗೀಕರಣ ಮಾಡೋಕ್ಕೆ ಕೊಟ್ಟವ್ರೆ. ಕಾರ್ಪೊರೇಟ್ ಕಂಪ್ನಿಗಳಿಗೆ ಅವಕಾಶ ಮಾಡಿಕೊಡ್ತವ್ರೆ. ಮತ್ತು ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡೋಕ್ಕೆ ಕೊಟ್ಟವ್ರೆ. ಇದು ಬೇಡ. ಇಲ್ಲಿ ಪ್ರಕೃತಿ ಹಾಳು ಮಾಡಬೇಡಿ ಅಂದರೆ ಮನವಿ ಸರ್. ನಾನು ಮನವಿ ಮಾಡೋದು, ಇಲ್ಲಿರೋಂಥ ಪ್ರಕೃತಿನ ಹಾಳು ಮಾಡಬೇಡಿ. ಲಕ್ಷಾಂತರ ಮರ, 25 ಲಕ್ಷ ಮರ ಗಿಡಗಳೈತೆ ಸರ್, ಹಾಳು ಮಾಡಬೇಡಿ. ಸುಮಾರು ಒಂದು 20-25 ನವಿಲುಗಳೈತೆ ಸರ್ ನಮ್ಮ ಸರೌಂಡ್ ಇದರಲ್ಲಿ. ಪ್ರಕೃತಿ ಉಳಿಸಿ ಬೆಳೆಸಿ. ಗಿಡ ಎಲ್ಲೋ ಈ ಸಣ್ಣ ಗಿಡ ನೆಡಕ್ಕೆ ಹೋಯ್ತೀರಾ, ಆ ಸಣ್ಣ ಗಿಡ ಬೆಳೆಯೋಷ್ಟೊತ್ತಿಗೆ 25 ವರ್ಷ ಆಯ್ತಿದೆ. ಈ ಬೆಳೆದಿರೋಂಥ 25 ವರ್ಷದ ಪ್ರಕೃತಿನ ಉಳಿಸಿ ಸರ್. ಈ ಪ್ರಕೃತಿ ಉಳಿಸಿ, ಈ ಪರಿಸರ ಉಳಿಸಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇವ್ರು ಕೈ ಬಿಟ್ಟಿಲ್ಲ ಅಂತ ಅಂದರೆ ಎಚ್ಚರಿಕೆ ಏನು ಅಂತಂದರೆ, ನಮ್ಮ ದೇಶದ ರೈತರು ಡೆಲ್ಲಿಯಿಂದ ಕೂಡ ನಮಗೆ ಕರೆಗಳು ಬಂದೈತೆ. ಅವರು ಬಂದಿದ್ದಾರೆ ಇಲ್ಲಿಗೆ. ಎಲ್ಲ ರಾಜ್ಯದ ರೈತರುಗಳು ಬರ್ತಾರೆ. ಮತ್ತು ನಮ್ಮ ರಾಜ್ಯದ ರೈತ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು, ಪ್ರತಿಯೊಬ್ಬ ರೈತರು ಇಲ್ಲಿ ಸೇರ್ತಾರೆ. ಲಕ್ಷಾಂತರ ಜನ. ಮುಂದಕ್ಕೆ ವಿಧಾನಸೌಧ ತಡಿಬೋದು, ಇಲ್ಲ ಮೈಸೂರು ರಸ್ತೆ ತಡಿಬೋದು. ಅಂಥದ್ದು ದುಸ್ಸಾಹಸಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಡಿ. ಏನೋ ರೈತರಿಗೆ ತೊಂದರೆ ಆದರೆ ಈ ಸರ್ಕಾರನೇ ನೇರ ಹೊಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೂರ್ವಕ್ಕೆ ಸುವರ್ಣಮುಖಿ ನದಿ ಇದೆ, ಪಶ್ಚಿಮಕ್ಕೆ ಉಸ್ಮಾವತಿ ನದಿ ಇದೆ. ನಮ್ಗೆ 5 ವರ್ಷ ಮಳೆ ಹೋದರೂ ನಮಗೆ ನೀರಿನ ಅವಶ್ಯಕತೆ ಇಲ್ಲ.
ಗೊತ್ತಾಯ್ತು. 5 ವರ್ಷ ಮಳೆ ಇಲ್ಲ ಅನ್ನೋದು ನಮಗೆ ಏನಿಲ್ಲ. 365 ದಿನ ನಮಗೆ ನೀರಾವರಿ ಜಮೀನಲ್ಲಿ. ನಾನು 120 ಅಡಿಗೆ ಬೋರ್ ಹಾಕಿರೋದು. 120 ಅಡಿಗೆ 35 ವರ್ಷ ಇವತ್ತು ಅಷ್ಟೇ ನೀರು ಬರ್ತದೆ. ನಮಗೆ ನೀರು ಕೊರತೆ ಇಲ್ಲ. 2 ನದಿ ಇರೋದ್ರಿಂದ ನಮಗೆ ಒಂಥರ ಇದು ಮಲೆನಾಡಿದಂಗೆ. ಅದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಕನಕ ರೋಡ್ಸೋ ಹೋಗ್ತಾನೆ. ರೋಡ್ಸೋ ಹೋದ್ಮೇಲೆ ಇದು 1 ಇಂಚು ಭೂಮಿ ನೀವು ಕೊಡಬೇಡಿ, ನೀವು ನಿಮಗೆ ನೀರು ತುಂಬಿಸ್ತೀನಿ ಕೆರೆಗಳಿಗೆ, ಕಳ್ಳಕಾಯಿ ಮಾರಕ್ಕೆ ಬೆಂಗಳೂರು ಹೋಗಬೇಡಿ ಅಂತಾನೆ. ಅದೇ ಪಕ್ಕದ ತಾಲೂಕಿನಲ್ಲಿ ಯಾಕೆ ಹಿಂಗೆ ಮಾಡ್ತಾನೆ? ಅವ್ನು ಕನಕಪುರ ತಾಲೂಕಿಗೆ ಮುಖ್ಯಮಂತ್ರಿನೋ ಕರ್ನಾಟಕ ಮುಖ್ಯಮಂತ್ರಿ ಆದರೆ ಎಲ್ಲರಿಗೂ ಒಂದೇ ನೋಡಬೇಕಾದ್ರೆ ಪಕ್ಕದ ತಾಲೂಕು ಹಿಂಗೆ ಯಾವ ತಾಲೂಕು ಹಿಂಗೆ ಹೇಳ್ಕೊಬತ್ತಾನೆ. ಇದು ಇದು ಫುಲ್ ಅನ್ಯಾಯ ಮಾಡ್ತಾಯಿದ್ದಾರೆ ಮುಖ್ಯಮಂತ್ರಿ ಅಂತ ಹೇಳ್ತೀವಿ. ಈಗ ರೈತರು ನೀವು ಹೋರಾಟ ಮಾಡ್ತಾ ಇದ್ದಾರೆ, ಯಾರಾದರೂ ಇಲ್ಲಿ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳು ಯಾರಾದರೂ ಬಂದು ನಿಮ್ಮನ್ನು ಹೇಳ್ತೀನಿ ಸ್ವಲ್ಪ. ನಮಗೆ ನಾವಿಲ್ಲಿ 478 ದಿನ ಅಲ್ಲಿ ನೋಡಿ, ಇಲ್ಲಿ 478 ದಿನ ಕೂತಿದ್ದೀವಿ ಇಲ್ಲಿ. ನಮ್ಮ ಪಂಚಾಯತಿ ಅಧಿಕಾರಿ ಆಗಲಿ, DC ಆಗಲಿ, ತಾಲೂಕು ತಹಸೀಲ್ದಾರೇ ಆಗಲಿ, ಗ್ರೇಟರ್ ಬೆಂಗಳೂರು ಅಧಿಕಾರಿನೇ ಆಗಲಿ ಕೂಡ MLA ಕೂಡ ಬಂದಿಲ್ಲ. MLA ಕೂಡ ಬಂದಿಲ್ಲ. MLA ಬಂದು ಹೊಡಿತೀರಿ ಅಂತ ಹೇಳ್ತಾನೆ. ರೈತರ ಸಂಕಷ್ಟಕ್ಕೆ ಯಾರು ಸ್ಪಂದಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಪಂದನೆ ಮಾಡಿಲ್ಲ. ಒಳಗೆ ಮಾಡ್ಕೊಳ್ಳೋ ಇಲ್ಲೇ ಒಂದು 4-5 ಜನ ಕಾಂಗ್ರೆಸ್ ಪುಟ ಒಳಗೆ ಅವರು ಮಾತಾಡ್ಕೊಳ್ಳೋದು, ನಮ್ಮನ್ನ ಗೇಟಿಗೆ ನೀಚೆ ನಿಲ್ಲಿಸ್ತಾನೆ ಡಿ ಕೆ ಶಿವಕುಮಾರ್. ಒಳಗಡೆ DC ಆಫೀಸ್ನಲ್ಲಿ 4-5 ಜನ ಹಾಕೊಂಡು ಒಳಗಡೆ ನೀನು ಮೀಟಿಂಗ್ ಮಾಡ್ತೀಯ. ನಾವು ಅಂಥದ್ದು ಏನು ಮಾಡಿದ್ದೀವಿ? ನಮ್ಮದು ಇವತ್ತು 85% ನಾವಿದ್ದೀವಿ, ಕಾಲು 15% ಕೂಡ ಇಲ್ಲ. ಅವರು ಎಲ್ಲಿ ನೋಡು 80% ಅಂತ ಡಿ ಕೆ ಹೇಳ್ಕೊಬತ್ತಾನೆ. ನೀವು ಹೊಡಿತೀರ, ಹೊಡೀರಿ, ಭೂಮಿ ಬಟ್ಟೆ ದಿತ್ತಾರೆ ಅಂತ ಅವನೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನಾವು ಆ ಕೆಲಸಕ್ಕೆ ಹೋಗಲ್ಲ, ಅವ್ನು ಕೆಲಸ ಮಾಡ್ಬೋದು. ಆ ತಾಲೂಕಿಗೆ ನಾವು ಕೆಲಸ ಮಾಡ್ಕೊಂಡು ಬಂದಿರ್ಬೇಕಾ ಅವನು. ನಾವು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ. ನಾವು ಭೂಮಿ ಉಳಿಸ್ಕೊಳ್ಳಿದ್ದೀವಿ, ಭೂಮಿ ಉಳಿಸ್ಕೋತೀವಿ. ಎಚ್ಚರಿಕೆ ಸರ್ಕಾರಕ್ಕೆ ರೈತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕಂದರೆ ಮುಂದಿನ ಭವಿಷ್ಯ ಇಲ್ಲಿ ನಮಗಿಲ್ಲ. ನಮಗೆ ಭೂಮಿ ತಾಯಿನೇ ಅನ್ನ ಕೊಡ್ತಕ್ಕಂಥ ದೇವತೆ. ನಾವು ಯಾವುದೇ ಕಾರಣಕ್ಕೂ ಭೂಮಿನ ಬಿಡಲ್ಲ ಅಂತ ಹೇಳ್ಬಿಟ್ಟು ರೈತರು ಹಠ ಹಿಡಿದಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಇವರ ಹೋರಾಟಕ್ಕೆ ಸರ್ಕಾರ ಗಮನಕ್ಕೆ ಹೋಗಿ ಅವ್ರಿಗೆ ಜಯ ಸಿಗಲಿ ಅಂತ ನಮ್ಮ ಮಾಧ್ಯಮದ ಕಡೆಯಿಂದ ನಾವು ತಿಳಿಸ್ಕೊಡ್ತೀವಿ. Subscribe channel for latest update.